ಎಸ್, ಇವತ್ತಿನ ಕ್ಲಾಸ್ನಲ್ಲಿ ಟ್ರಾನ್ಸ್ಫರ್ಮೇಷನ್ ಫಾರ್ಮುಲೆ ಮತ್ತು ಅದರ ಮೇಗಿಂದು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಮಾಡೋಣ. ಓಕೆ, ಟ್ರಾನ್ಸ್ಫರ್ಮೇಷನ್ ಫಾರ್ಮುಲೆ. ಓಕೆ, ಎಸ್, ಇದರ ಒಳಗಡೆ 2 ಟೈಪ್ಸ್ ಬರ್ತವೆ ನೋಡಿ. ಫಸ್ಟ್ ಟೈಪ್ ಏನಿದೆ, ಟ್ರಾನ್ಸ್ಫರ್ product of two trigonometric functions into sum or difference. ಎಸ್, ನೋಡಿ ಕ್ಲಿಯರ್ ಆಗಿ ಇಲ್ಲಿ ಕೆಲವೊಂದು ಫಾರ್ಮುಲಾಗಳನ್ನು ಬರಿತೀನಿ, ಹೇಗೆ ಟ್ರಾನ್ಸ್ಫರ್ ಆಗಿವೆ ಅನ್ನೋದು ನೋಡಿ. sin x cos y is equal to 1/2 times of sin x plus y plus sin x minus y. ಓಕೆ, ದಿಸ್ ಇಸ್ ಕ್ಲೋಸ್. ನೆಕ್ಸ್ಟ್ ನೋಡಿ ಇಲ್ಲಿ ಬಿ, ಇಲ್ಲಿ ಫಸ್ಟ್ ಸೈನ್ ಎಕ್ಸ್ ಕಾಸ್ ವೈ ಅನ್ನೋದು 2 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವ ಫಾರ್ಮ್ನಲ್ಲಿದ್ದಾವೆ, ಪ್ರಾಡಕ್ಟ್ನಲ್ಲಿದ್ದಾವೆ, ಮೀನ್ಸ್ ಇಂಟೂನಲ್ಲಿದ್ದಾವೆ, ಈಸ್ ಈಕ್ವಲ್ ಟು ಈ ಪ್ರಾಡಕ್ಟ್ ಆಫ್ 2 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವುದ್ರ ಒಳಗಡೆ ಟ್ರಾನ್ಸ್ಫರ್ ಮಾಡಿದ್ದೆ ನೋಡಿ, ಟ್ರಿಗ್ನೋಮೆಟ್ರಿಕ್ ಸಮ್ ಆಫ್ 2 ಟ್ರಿಗ್ನೋಮೆಟ್ರಿಕ್ಸ್ ಸಮ್. ನೆಕ್ಸ್ಟ್ ಇಲ್ಲಿ ಡಿಫರೆನ್ಸ್ ಅಂತ ಬರುತ್ತೆ ನೋಡಿ. ಕಾಸ್ ಎಕ್ಸ್ ಮೀನ್ಸ್ ಸಬ್ಸ್ಟ್ರಾಕ್ಷನ್, ಕಾಸ್ ಎಕ್ಸ್ ಸೈನ್ ವೈ ಈಸ್ ಈಕ್ವಲ್ ಟು 1/2 ಸೈನ್ x plus y minus sin x minus y ಅಂತ ಇದ್ದಾವೆ. ಇದು ಸೆಕೆಂಡ್. ಥರ್ಡ್ ಸಿ ನೋಡಿ, ಕಾಸ್ ಎಕ್ಸ್ ಕಾಸ್ ವೈ ಅಂದರೆ ಸೈನ್ ಎಕ್ಸ್ ಕಾಸ್ ವೈ, ಕಾಸ್ ಎಕ್ಸ್ ಸೈನ್ ವೈ, ಕಾಸ್ ಎಕ್ಸ್ ಕಾಸ್ ವೈ ಈಸ್ ಈಕ್ವಲ್ ಟು ಯು ಪಿ ಪ್ರಾಡಕ್ಟ್ನಲ್ಲಿದ್ದಾವೆ. ಪ್ರಾಡಕ್ಟ್ ಇದ್ದದ್ದು ಸಮ್ ಆರ್ ಡಿಫರೆನ್ಸ್ನಲ್ಲಿ ಕನ್ವರ್ಟ್ ಮಾಡೋಣ. 1/2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಆಫ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ. ಓಕೆ, next D, sin x sin y is equal to minus 1/2 cos x plus y then minus cos of x minus y. ಇದು ಒಂದು ಆರ್ಡರ್ ವೈಸ್ ನಲ್ಲಿ ಬರ್ತಿದ್ದೀನಿ, ನೆನಪಿಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಓಕೆ, ಈ 4 ಫಾರ್ಮುಲಾಗಳು ಹೇಗೆ ಬಂದವು, ಇವು ಹೇಗೆ ಪ್ರೂವ್ ಮಾಡಿದ್ದಾರೆ ಅನ್ನೋದನ್ನು 1 by 1 ನೋಡೋಣ. ಈ ಎ ಬಿ ಸಿ ಡಿ 4 ಇದಾವಲ್ಲ, ಇವಕ್ಕೆ ಫಸ್ಟ್ ಟೈಪ್ ಆಫ್ ಟ್ರಾನ್ಸ್ಫರ್ಮೇಷನ್ ಫಾರ್ಮುಲಾ ಅಂತ ಹೇಳ್ತೀವಿ. ಓಕೆ, ಪ್ರಾಡಕ್ಟ್ನ ಸಮ್ ಆರ್ ಡಿಫರೆನ್ಸ್ನಲ್ಲಿ ಕನ್ವರ್ಟ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಏನು ಬರುತ್ತೆ, ಸಮ್ ಆರ್ ಡಿಫರೆನ್ಸ್ನ ಪ್ರಾಡಕ್ಟ್ನಲ್ಲಿ ಕನ್ವರ್ಟ್ ಮಾಡ್ತೀವಿ. ಅದು ಯಾವ್ದು ಹೇಳಿ, ಸೆಕೆಂಡ್. ಫಸ್ಟ್ ಇದು ಪ್ರೂವ್ ಮಾಡ್ತೀನಿ, 1 by 1 ಪ್ರೂವ್ ಮಾಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ಒನ್ ಬರಿತೀನಿ, ಟ್ರಾನ್ಸ್ಫಾರ್ಮ್ ಆಫ್ ಸಮ್ ಆರ್ ಡಿಫರೆನ್ಸ್ ಆಫ್ 2 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇಂಟು ಪ್ರಾಡಕ್ಟ್ನಲ್ಲಿ. ಇದು ಸೆಕೆಂಡ್ ಇದೆ. ಓಕೆ, ಫಸ್ಟ್ ಒನ್ ಎ ಬಿ ಸಿ ಡಿ 4 ಇದ್ದಾವೆ, 4 ಪ್ರೂವ್ ಮಾಡ್ತೀನಿ. ಇವು ಇಂಪಾರ್ಟೆಂಟ್ ಫಾರ್ಮುಲಾ, ನೆನ್ಪಿಟ್ಕೊಳ್ಳಿ. ಓಕೆ, ಎಸ್, ಇಲ್ಲಿ ಈ ಎ ಬಿ ಸಿ ಡಿ 4ರಲ್ಲಿ ಫಸ್ಟ್ ತಗೋತೀನಿ, ಆಮೇಲೆ ಸೆಕೆಂಡ್ ತಗೋತೀನಿ. ಓಕೆ, ಎ ಬಿ ಸಿ ಡಿ. ಓಕೆ, ನೋಡಿ ಇಲ್ಲಿ ಫಸ್ಟ್ ಎ ಏನಿದೆ, ಸೈನ್ ಎಕ್ಸ್ ಕಾಸ್ ವೈ is equal to half of sin of x plus y plus sin of x minus y. ಇದು a ಇದೆ. ನೆಕ್ಸ್ಟ್ ಇಲ್ಲಿ b ನೋಡಿ, cos x sin y is equal to half of sin of x plus y minus sin of x minus y. ಓಕೆ, ಈ ಥರ ಇದೆ. ರೈಟ್, ಇದು ಪ್ರೂವ್ ಮಾಡ್ತೀನಿ ನೋಡಿ 1 by 1. ಫಸ್ಟ್ ಇದು ಎ ಬಿ ಎರಡು, ಯಾಕಂದರೆ ಸೈನ್ ಎಕ್ಸ್ ಪ್ಲಸ್ ವೈ ಸೈನ್ ಎಕ್ಸ್ ಮೈನಸ್ ವೈ, ಸೈನ್ ಎಕ್ಸ್ ಪ್ಲಸ್ ವೈ ಮೈನಸ್ ಸೈನ್ ಎಕ್ಸ್ ವೈ, ಇವೆರಡು ಸೇಮ್ ಇದ್ದಾವೆ, ಸಿಮಿಲರ್ ಇದ್ದಾವೆ. ಓಕೆ, ಫಸ್ಟ್ ಇವೆರಡು ಪ್ರೂವ್ ಮಾಡೋಣ. ಫಸ್ಟ್ ವಿ ಹ್ಯಾವ್ ನೋಡಿ ಇಲ್ಲಿ ಸೈನ್ ಎಕ್ಸ್ ಪ್ಲಸ್ ವೈ ಸೈನ್ ಎಕ್ಸ್ ಮೈನಸ್ ವೈ, ಸೈನ್ ಎಕ್ಸ್ ಪ್ಲಸ್ ವೈ ಸೈನ್ ಎಕ್ಸ್ ಮೈನಸ್ ವೈ. ಈ ಎರಡು ಫಾರ್ಮುಲಾಗಳು ನಾವು ಆಲ್ರೆಡಿ ಪ್ರೂವ್ ಮಾಡಿದ್ವಿ. ಓಕೆ, ವಿ ಹ್ಯಾವ್
ಸೈನ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಹೇಳಿ ಈಸ್ ಈಕ್ವಲ್ ಟು ಏನಾಗುತ್ತೆ ಫಾರ್ಮುಲಾ ಎಸ್ ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ. ಇವು ಆಲ್ರೆಡಿ ಪ್ರೂವ್ ಮಾಡಿದ್ದೆ ನೋಡಿ, ಸೈನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ. ಸೆಕೆಂಡ್ ನೋಡಿ, ಸೈನ್ ಆಫ್ ಎಕ್ಸ್ ಮೈನಸ್ ವೈ ಅಂದರೆ ಏನಿದೆ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಕಾಸ್ ವೈ ಮೈನಸ್ ಇದ್ರೆ ಮೈನಸ್ ಕಾಸ್ ಎಕ್ಸ್ ಸೈನ್ ವೈ. ಓಕೆ ಎಸ್. ಇವಾಗ ನಾನು ಏನು ಮಾಡ್ತೀನಿ ಕ್ಲಿಯರಾಗಿ ನೋಡಿ, ಫಸ್ಟ್ ಈ ಎರಡು ಈಕ್ವೇಷನ್ಸ್ಗಳನ್ನ ಆ್ಯಡ್ ಮಾಡ್ತೀನಿ. ಎರಡು ಈಕ್ವೇಷನ್ಸ್ಗಳು ಆ್ಯಡ್ ಮಾಡಿದರೆ ಮೀನ್ಸ್ ಸೈನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಸೈನ್ ಎಕ್ಸ್ ಮೈನಸ್ ವೈ, ಸೈನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಸೈನ್ ಎಕ್ಸ್ ಮೈನಸ್ ವೈ, ಇದು ಒಂದು ಫಾರ್ಮುಲಾ ಬರುತ್ತೆ. ಆಮೇಲೆ ಬಿ ಬರಬೇಕಾದ್ರೆ ಸೈನ್ ಎಕ್ಸ್ ಪ್ಲಸ್ ವೈ ಮೈನಸ್ ಸೈನ್ ಎಕ್ಸ್ ಮೈನಸ್ ವೈ, ಇಲ್ಲೇನು ಮಾಡ್ಬೇಕು ಹೇಳಿ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಓಕೆ, ಎ ಇದಕ್ಕೆ ಇಕ್ವೇಷನ್ ನಂಬರ್ 1 ಅಂತ ಹೇಳ್ತೀನಿ, ಇಕ್ವೇಷನ್ ನಂಬರ್ 2. ಎ ಏನಾಗುತ್ತೆ ಅಂದರೆ ಇಕ್ವೇಷನ್ ನಂಬರ್ 1 ಪ್ಲಸ್ ಇಕ್ವೇಷನ್ ನಂಬರ್ 2 ಇಂಪ್ಲಾಯ್ಸ್ ಏನಾಗುತ್ತೆ ಅನ್ನೋದು ನೋಡಿ. ಇಕ್ವೇಷನ್ ನಂಬರ್ 1 ಪ್ಲಸ್ ಇಕ್ವೇಷನ್ ನಂಬರ್ 2 ಇಂಪ್ಲಾಯ್ಸ್ ಇಕ್ವೇಷನ್ 1. ಇವಾಗ ಇಲ್ಲಿ ಇಕ್ವೇಷನ್ಸ್ಗಳು ಆ್ಯಡ್ ಮಾಡಬೇಕು ಅಂತಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಸಪ್ರೇಟ್ ಆ್ಯಡ್ ಮಾಡ್ತೀವಿ, ರೈಟ್ ಹ್ಯಾಂಡ್ ಸೈಡ್ ಸಪ್ರೇಟ್ ಆ್ಯಡ್ ಮಾಡ್ತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ನೋಡಿ, ಸೈನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಸೈನ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು, ಓಕೆ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಸಪ್ರೇಟ್ ಆ್ಯಡ್ ಮಾಡಿದ್ದೀನಿ. ಈಗ ರೈಟ್ ಹ್ಯಾಂಡ್ ಸೈಡ್ ಸಪ್ರೇಟ್ ಆ್ಯಡ್ ಮಾಡೋಣ. ಏನಿದೆ ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ. ಓಕೆ, ಆಮೇಲೆ ಸೈನ್ ಎಕ್ಸ್ ಕಾಸ್ ವೈ ಮೈನಸ್ ಕಾಸ್ ಎಕ್ಸ್ ಸೈನ್ ವೈ. ರೈಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡುವಾಗ ಇಲ್ಲಿ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ ಇದೆ, ಇಲ್ಲಿ ಮೈನಸ್ ಕಾಸ್ ಎಕ್ಸ್ ಸೈನ್ ವೈ ಇದೆ. ಇವೆರಡು ಏನಾಗ್ತವೆ ಕ್ಯಾನ್ಸಲ್ ಆಗ್ತವೆ. ಈ ಎರಡು ಕ್ಯಾನ್ಸಲ್ ಆದರೆ ಸೈನ್ ಎಕ್ಸ್ ಕಾಸ್ ವೈ ಸೈನ್ ಎಕ್ಸ್ ಕಾಸ್ ವೈ, ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಕಾಸ್ ವೈ 2 ಟೈಮ್ಸ್ ಸೈನ್ ಎಕ್ಸ್ ಕಾಸ್ ವೈ ಅಂತ ಆಗುತ್ತೆ. ಇವಾಗ ಏನು ಮಾಡೋಣ, ಈ 2 ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 1/2 ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ ಸೈನ್ ಎಕ್ಸ್ ಕಾಸ್ ವೈ. ಚೆಕ್ ಮಾಡ್ಕೊಳ್ಳಿ, ಸೈನ್ ಎಕ್ಸ್ ಕಾಸ್ ವೈ, ಸೈನ್ ಎಕ್ಸ್ ಕಾಸ್ ವೈ ಈಸ್ ಈಕ್ವಲ್ ಟು ಹಾಫ್ ಆಫ್ ಸೈನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಸೈನ್ ಎಕ್ಸ್ ಮೈನಸ್ ವೈ. ಇದು ಎ. ನೆಕ್ಸ್ಟ್ ಇಲ್ಲಿ ಬಿ ಬಿಟ್ಟು ನೋಡಿ. ಬಿಗೆ ಏನು ಮಾಡಬೇಕು ಅಂತಂದರೆ ಆಲ್ರೆಡಿ ಇಕ್ವೇಷನ್ 1 ಪ್ಲಸ್ ಇಕ್ವೇಷನ್ 2ನಿಂದ ಎ ಬಂದಿದೆ. ಇಕ್ವೇಷನ್ ಬಿ ಇಕ್ವೇಷನ್ 1 ಮೈನಸ್ ಇಕ್ವೇಷನ್ ನಂಬರ್ 2 ಇಂಪ್ಲಾಯ್ಸ್ ಇಕ್ವೇಷನ್ 1 ಏನಿದೆ ಸರಿ, ಇಕ್ವೇಷನ್ 1 ಸೈನ್ ಎಕ್ಸ್ ಪ್ಲಸ್ ವೈ ಮೈನಸ್ ಸೈನ್ ಎಕ್ಸ್ ಮೈನಸ್ ವೈ, ಸೈನ್ ಎಕ್ಸ್ ಪ್ಲಸ್ ವೈ ಮೈನಸ್ ಸೈನ್ ಎಕ್ಸ್ ಮೈನಸ್ ವೈ ಎಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ. ಇವೆರಡು ಏನು ಮಾಡಬೇಕು, ಫಸ್ಟ್ ಇಕ್ವೇಷನ್ನು ಮೈನಸ್ ಸೆಕೆಂಡ್ ಇಕ್ವೇಷನ್. ಇದು ಆಲ್ರೆಡಿ ಏನಿದೆ ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ ಇದೆ. ಸೆಕೆಂಡ್ ಇಕ್ವೇಷನ್ಗೆ -2ನಿಂದ ಮಲ್ಟಿಪ್ಲೈ ಮಾಡಬೇಕು. ಈ ಪ್ಲಸ್ ಇದ್ದದ್ದು ಏನಾಗುತ್ತೆ ಮೈನಸ್, ಮೈನಸ್ ಇದ್ದದ್ದು ಏನಾಗುತ್ತೆ ಪ್ಲಸ್. ಯಾಕಂದರೆ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲ ಅಂತಂದರೆ ಸಿಂಪಲ್ಲಾಗಿ ನೀವು ಸಾಲ್ವ್ ಮಾಡ್ಬೋದು. ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ ಈ ಥರ ಇದೆ. ಇದು ಫಸ್ಟ್ ಇಕ್ವೇಷನ್. ಮೈನಸ್ ಸೆಕೆಂಡ್ ಇಕ್ವೇಷನ್ ಏನಿದೆ ನೋಡಿ, ಸೈನ್ ಎಕ್ಸ್ ಕಾಸ್ ವೈ ಮೈನಸ್ ಕಾಸ್ ಎಕ್ಸ್ ಸೈನ್ ವೈ ಈ ರೀತಿ ಇದೆ. ಫಸ್ಟ್ ಇದು ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ, ಮೈನಸ್ನಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಮೈನಸ್ ಸೈನ್ ಎಕ್ಸ್ ಕಾಸ್ ವೈ ಮೈನಸ್ ಮೈನಸ್ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ ಏನಾಗುತ್ತೆ ನೋಡಿ, ಸೈನ್ ಎಕ್ಸ್ ಕಾಸ್ ವೈ, ಸೈನ್ ಎಕ್ಸ್ ಕಾಸ್ ವೈ ಇಟ್ ಕ್ಯಾನ್ಸಲ್. ಕಾಸ್ ಎಕ್ಸ್ ಸೈನ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ 2 ಟೈಮ್ಸ್ ಆಫ್ ಏನಾಗುತ್ತೆ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಕಾಸ್ ಎಕ್ಸ್ ಸೈನ್ ವೈ ಅಂತ ಬರುತ್ತೆ. ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ಆ್ಯಡ್ ಹೇಗೆ ಮಾಡಬೇಕು, ಸಬ್ಟ್ರಾಕ್ಟ್ ಹೇಗೆ ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ ಈ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1/2 ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಸೈನ್ ವೈ, ಕಾಸ್ ಎಕ್ಸ್ ಸೈನ್ ವೈ ನೋಡಿ. ಕಾಸ್ ಎಕ್ಸ್ ಸೈನ್ ವೈ ಈಸ್ ಈಕ್ವಲ್ ಟು 1/2 ಸೈನ್ ಎಕ್ಸ್ ಪ್ಲಸ್ ವೈ ಮೈನಸ್ ಸೈನ್ ಎಕ್ಸ್ ಮೈನಸ್ ವೈ ಈ ರೀತಿ ಪ್ರೂವ್ ಮಾಡ್ತೀವಿ. ಓಕೆ ರೈಟ್, ನೋಟ್ ಮಾಡ್ಕೊಳ್ಳಿ ಎ ಬಿ ಹೇಗೆ ಪ್ರೂವ್ ಮಾಡಬೇಕು ಅನ್ನೋದು. ಓಕೆ, ನೆಕ್ಸ್ಟ್ ನೋಡಿ,
ಸಿ ಡಿ cos x cos y is equal to half of cos of x plus y plus cos of x minus y. b ನೋಡಿ sin x sin y is equal to ಏನಾಗುತ್ತೆ sin x sin y is equal to half of minus half of cos x plus y minus cos of x minus y. ಈ ರೀತಿ ಪ್ರೂವ್ ಮಾಡಬೇಕು. ಓಕೆ ರೈಟ್. ಇಲ್ಲಿ ಫಸ್ಟ್ ನಾವೇನು ಬರ್ಕೋತೀವಿ ನೋಡಿ, ಇವು ಪ್ರೂವ್ ಮಾಡಬೇಕಾದ್ರೆ ವಿ ಹ್ಯಾವ್ ಅಥವಾ ಪ್ರೂಫ್ ಇದು ವಿ ಹ್ಯಾವ್ ಫಾರ್ಮುಲಾ, ಇವಕ್ಕೆರಡು ಸಪ್ರೇಟ್ ಫಾರ್ಮುಲಾ. ಯಾಕಂದರೆ ಕಾಸ್ ಎಕ್ಸ್ ಪ್ಲಸ್ ವೈ ಕಾಸ್ ಎಕ್ಸ್ ಮೈನಸ್ ವೈ, ಕಾಸ್ ಎಕ್ಸ್ ಪ್ಲಸ್ ವೈ ಕಾಸ್ ಎಕ್ಸ್ ಮೈನಸ್ ವೈ. ಅಲ್ಲೇನಿದ್ದು ಹೇಳಿ ಸೈನ್ ಎಕ್ಸ್ ಪ್ಲಸ್ ವೈ ಸೈನ್ ಎಕ್ಸ್ ಮೈನಸ್ ವೈ. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ನಿಮಗೆ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. cos of x minus y is equal to ಏನಾಗಿರುತ್ತೆ ನೋಡಿ, cos x plus y cos x cos y minus sin x sin y. ನೆಕ್ಸ್ಟ್ cos x minus y ನ cos x cos y plus sin x sin y. ಇದಕ್ಕೆ ಇಕ್ವೇಷನ್ ನಂಬರ್ 1 ಅಂತ ಕರೆಯೋಣ. ದಿಸ್ ಇಸ್ ಇಕ್ವೇಷನ್ ನಂಬರ್ 2. ಸರಿ, ಸಿ ಪ್ರೂವ್ ಮಾಡ್ತೀನಿ ನೋಡಿ. ಇಕ್ವೇಷನ್ ನಂಬರ್ 1 ಪ್ಲಸ್ ಇಕ್ವೇಷನ್ ನಂಬರ್ 2 ಏನಾಗುತ್ತೆ ನೋಡಿ. ರೈಟ್, ಎರಡು ಇಕ್ವೇಷನ್ಸ್ಗಳು ಆ್ಯಡ್ ಮಾಡ್ತಾ ಇದ್ದೀವಿ ನೋಡಿ. ಮೊದಲು ಲೆಫ್ಟ್ ಹ್ಯಾಂಡ್ ಸೈಡು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು, ಎರಡು ಇಕ್ವೇಷನ್ಸ್ಗಳು ಆ್ಯಡ್ ಮಾಡುವಾಗ ರೈಟ್ ಹ್ಯಾಂಡ್ ಸೈಡ್ ಸಪ್ರೇಟ್ ಆ್ಯಡ್ ಮಾಡ್ತೀವಿ, ಲೆಫ್ಟ್ ಹ್ಯಾಂಡ್ ಸೈಡ್ ಸಪ್ರೇಟ್ ಆ್ಯಡ್. ಇಲ್ಲಿ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಇದೆ, ಇಲ್ಲಿ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ ಇದೆ, ಎರಡು ಕ್ಯಾನ್ಸಲ್ ಆಗುತ್ತವೆ. ನೆಕ್ಸ್ಟ್ ಏನು ಉಳಿಯುತ್ತೆ ನೋಡಿ, cos x cos y plus cos x cos y is 2 times of cos x cos y. Yes, okay, 2 cross multiply ಮಾಡ್ಕೊಳ್ಳಿ. 1/2 cos of x plus y plus cos of x minus y is equal to ಏನಾಗುತ್ತೆ cos x cos y. ಚೆಕ್ ಮಾಡ್ಕೊಳ್ಳಿ. cos x cos y cos x cos y is equal to half of cos x plus y plus cos x minus y. ಓಕೆ, ಕ್ಲಿಯರಾ? ಓಕೆ, ನೆಕ್ಸ್ಟ್ ಡಿ ಪ್ರೂವ್ ಮಾಡುವಾಗ ನಿಮ್ಗೆ ಆಲ್ರೆಡಿ ಇದು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸಾರಿ, ಇದು ಡಿ ಆಗಬೇಕು. ಓಕೆ, ಇಕ್ವೇಷನ್ ನಂಬರ್ 1 ಮೈನಸ್ ಇಕ್ವೇಷನ್ ನಂಬರ್ 2. ಓಕೆ, ಇಲ್ಲೇನಾಗ್ತದೆ ನೋಡಿ, ಇಕ್ವೇಷನ್ ನಂಬರ್ 1 ಆಲ್ರೆಡಿ ನಮ್ಮ ಹತ್ರ ಇದೆ. ಕಾಸ್ ಎಕ್ಸ್ ಪ್ಲಸ್ ವೈ ಮೈನಸ್ ಕಾಸ್ ಎಕ್ಸ್ ಮೈನಸ್ ವೈ, cos x plus y minus cos x minus y. ಓಕೆ, ಇವಾಗ ಇವೆರಡು ಈಕ್ವೇಷನ್ಸ್ ನಾನು ರೈಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡಬೇಕು ಅಂತಂದರೆ ರೈಟ್ ಹ್ಯಾಂಡ್ ಸೈಡ್ ಸಬ್ಟ್ರಾಕ್ಟ್ ಮಾಡಬೇಕು ಈಕ್ವೇಷನ್ಸು. ಫಸ್ಟ್ ಇಕ್ವೇಷನ್ ಮೈನಸ್ ಸೆಕೆಂಡ್ ಇಕ್ವೇಷನ್ ಏನಾಗ್ತದೆ, ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಕಾಸ್ ಎಕ್ಸ್ ಕಾಸ್ ವೈ ಗೆಟ್ ಕ್ಯಾನ್ಸಲ್, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಮೈನಸ್ 2 ಟೈಮ್ಸ್ ಆಫ್ ಎಸ್ ಮೈನಸ್ 2 ಟೈಮ್ಸ್ ಆಫ್ ಸೈನ್ ಎಕ್ಸ್ ಸೈನ್ ವೈ ಅಂತ ಆಗುತ್ತೆ. ಇಲ್ಲ ನೀವು ಸಪ್ರೇಟ್ ಆ್ಯಡ್ ಮಾಡೋ ಆದರೂ ನೋಡಿ. ರೈಟ್, ಓಕೆ, ಇದು ಮೈನಸ್ ಈ ಇಕ್ವೇಷನ್ಸ್ಗೆ ಟೋಟಲಿ ಮಲ್ಟಿಪ್ಲೈ ಆಗಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಈ 2ನ ಓನ್ಲಿ 2 ಅಥವಾ ಮೈನಸ್ 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ 1/2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಸೈನ್ ವೈ. ನೋಡಿ, ಪ್ರಾಡಕ್ಟ್ ಆಫ್ 2 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸು ಎದ್ರ ಒಳಗಡೆ ಟ್ರಾನ್ಸ್ಫರ್ ಮಾಡಿವಿ, ಎಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ ಮೀನ್ಸ್ ಸಮ್ ಆರ್ ಡಿಫರೆನ್ಸ್ ಒಳಗಡೆ ಕನ್ವರ್ಟ್ ಮಾಡಿದ್ವಿ. ಇವು ಪ್ರೂಫ್. ಓಕೆ, ಎ ಬಿ ಸಿ ಡಿ 4 ಆಗಿವೆ. ನೆಕ್ಸ್ಟ್ ಎರಡನೇ ಟ್ರಾನ್ಸ್ಫರ್ಮೇಷನ್ ನೋಡೋಣ. ಓಕೆ, ಎಸ್, ನೋಟ್ ಮಾಡ್ಕೊಳ್ಳಿ. ಎಸ್, ಟ್ರಾನ್ಸ್ಫರ್ಮೇಷನ್ ಫಾರ್ಮುಲಾ ಒಳಗಡೆ ಸೆಕೆಂಡ್. ಈಗ ಆಲ್ರೆಡಿ ಈ 4 ಫಾರ್ಮುಲಾಗಳು ನಿಮಗೆ ಗೊತ್ತಾಗಿವೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೆಕೆಂಡ್ ನೋಡಿ ಏನಿದೆ.
transform a sum or a difference of two which functions, trigonometry functions into ಪ್ರಾಡಕ್ಟ್. ಇವು 4 ಇಂಪಾರ್ಟೆಂಟ್ ನೋಡಿ. ಫಸ್ಟಿನ 4 ಇಂಪಾರ್ಟೆಂಟ್ ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ, ಇಂಪಾರ್ಟೆಂಟೇ. ಇವು ಕೂಡ ಇಂಪಾರ್ಟೆಂಟ್. ಈವನ್ ಈ 5 ಮಾರ್ಕ್ಸಿಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಈ ಫಸ್ಟು ಸೆಕೆಂಡ್ 2 ಫಾರ್ಮುಲಾಗಳು ಗೊತ್ತಿರಬೇಕು. ಓಕೆ, ಫಸ್ಟ್ ನೋಡಿ, ಈ ಫಸ್ಟ್ ಒನ್ ನಿಮಗೆ ಫಾರ್ಮುಲಾ ನೆನಪಿದ್ರೆ ಸೆಕೆಂಡ್ ಬರಿಬೋದು. ಹೇಗೆ ಅಂದರೆ ನೋಡಿ, ಫಸ್ಟ್ ನಾನು ಏನು ಬರಿತಾ ಇದ್ದೀನಿ, ಸೈನ್ ಸಿ ಪ್ಲಸ್ ಸೈನ್ ಡಿ ಅಂತ ಬರಿತಾ ಇದ್ದೀನಿ. ಬಿ ಸೈನ್ ಸಿ ಮೈನಸ್ ಸೈನ್ ಡಿ. ನೆಕ್ಸ್ಟ್ ಸಿ ಕಾಸ್ ಸಿ ಪ್ಲಸ್ ಕಾಸ್ ಡಿ. ಆಮೇಲೆ ಡಿ ಕಾಸ್ ಸಿ ಮೈನಸ್ ಕಾಸ್ ಡಿ. ಇವು ಫಸ್ಟ್ ಬಂದರೆ ಇವು ಸೆಕೆಂಡ್ ಹೆಂಗೆ ಬರ್ತವೆ ಅನ್ನೋದು ನಾನು ಪ್ರೂವ್ ಮಾಡುವಾಗ ಹೇಳ್ತೀನಿ. ನಾನು ನಿಮಗೆ ಪ್ರೂವ್ ಮಾಡುವಾಗ ಹೇಳ್ತೀನಿ. ಇವಾಗ ಫಾರ್ಮುಲಾ ಬರೀತೀನಿ ನೋಡಿ. 2 ಟೈಮ್ಸ್ ಆಫ್ ಸೈನ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2. ಆಮೇಲೆ ಕಾಸ್ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2. ನೆಕ್ಸ್ಟ್ ವಿಚ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಕಾಸ್ ಆಫ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಸೈನ್ ಆಫ್ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2. ಕಾಸ್ ಸಿ ಪ್ಲಸ್ ಕಾಸ್ ಡಿ ಅಂದರೆ ಫಾರ್ಮುಲಾ ಏನಾಗುತ್ತೆ, 2 ಟೈಮ್ಸ್ ಆಫ್ ಕಾಸ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2. ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು ಕಾಸ್ ಸಿ ಮೈನಸ್ ಕಾಸ್ ಡಿ ಅಂತಂದರೆ ಮೈನಸ್ 2 ಟೈಮ್ಸ್ ಆಫ್ ಸೈನ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಇಂಟು ಇಲ್ಲಿ ಸೈನ್ ಆಫ್ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2. ಎಸ್, ಈ 4 ಫಾರ್ಮುಲಾಗಳು ಹೇಗೆ ಬಂದು ಫಸ್ಟ್ ಫಾರ್ಮುಲಾದಿಂದ ಅಂತಂದರೆ 1 ಬೈ 1 ಪ್ರೂವ್ ಮಾಡೋಣ, ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಎಸ್, ರೈಟ್. ಸೈನ್ ಸಿ ಪ್ಲಸ್ ಸೈನ್ ಡಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಸೈನ್ ಸಿ ಪ್ಲಸ್ ಡಿ ಡಿವೈಡ್ ಬೈ 2 ಇಂಟು ಕಾಸ್ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2. ಓಕೆ, ಎಸ್, ಈ 4 ನೋಡಿ, ನೋಟ್ ಮಾಡ್ಕೊಳ್ಳಿ ಕ್ಲಿಯರಾಗಿ. ಈ 1 ಬೈ 1 ಏನು ಮಾಡ್ತೀನಿ ಇವಾಗ ಪ್ರೂವ್ ಮಾಡ್ತೀನಿ. ಎಸ್, ಫಸ್ಟ್ ಏನಿದೆ, ಫಸ್ಟ್ ಸೈನ್ ಸಿ ಪ್ಲಸ್ ಸೈನ್ ಡಿ ಈಸ್ ಈಕ್ವಲ್ ಟು ಏನಿತ್ತು ಹೇಳಿ, 2 ಟೈಮ್ಸ್ ಆಫ್ ಸೈನ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2 ಅಂತ ಇತ್ತು. ಇದು ಪ್ರೂವ್ ಮಾಡಬೇಕು. ಓಕೆ, ಇದು ಪ್ರೂಫ್ ನೋಡಿ. ಇದು ಒಂದು ಗೊತ್ತಾದರೆ ನಿಮ್ಗೆ ಮುಂದಿನ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ. ವಿ ಹ್ಯಾವ್ ಫಾರ್ಮುಲಾ ಈಗ ಆಲ್ರೆಡಿ ನಾವು ಪ್ರೂವ್ ಮಾಡಿದ್ವಿ. ಏನಂತ ಹೇಳಿ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ. ಇವೆರಡನ್ನು ಆ್ಯಡ್ ಮಾಡಿದರೆ, ಇವೆರಡು ಟರ್ಮ್ನ ಆ್ಯಡ್ ಮಾಡಿದರೆ ಜಸ್ಟ್ ಇವಾಗೆ ಪ್ರೂವ್ ಮಾಡಿದ್ವಿ. 2 ಟೈಮ್ಸ್ ಆಫ್ ಸೈನ್ ಎಕ್ಸ್ ಕಾಸ್ ವೈ ಅಂತ. ಸೈನ್ ಈಕ್ವೇಷನ್ 1 ಈಕ್ವೇಷನ್ 2 ಇದು ಫಸ್ಟ್ ನಲ್ಲಿ. ಈಕ್ವೇಷನ್ 1 ಈಕ್ವೇಷನ್ 2 ಎರಡು ಆ್ಯಡ್ ಮಾಡಿದರೆ 2 ಟೈಮ್ಸ್ ಆಫ್ ಸೈನ್ ಎಕ್ಸ್ ಕಾಸ್ ವೈ ಅಂತ ಬಂದಿದೆ. ಓಕೆ, ನಾನು ಏನು ಮಾಡ್ತೀನಿ ನೋಡಿ, ಪುಟ್ ಸೈನ್ ಸಿ ಪ್ಲಸ್ ಸೈನ್ ಡಿ, ಸೈನ್ ಎಕ್ಸ್ ಪ್ಲಸ್ ವೈನ ಸಿ ಅಂತ ತಗೋತೀನಿ, ಸೈನ್ ಎಕ್ಸ್ ಮೈನಸ್ ವೈನ ಡಿ ಅಂತ ತಗೋತೀನಿ. ಪುಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಿ ಆ್ಯಂಡ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ವಾಟ್, ಡಿ. ಎಕ್ಸ್ ಪ್ಲಸ್ ವೈ ಇದ್ದರೆ ಸಿ ಅಂತ ಪುಟ್ ಮಾಡೋಣ, ಎಕ್ಸ್ ಮೈನಸ್ ವೈ ಇದ್ದರೆ ಡಿ ಅಂತ ಪುಟ್ ಮಾಡೋಣ. ಏನಾಗುತ್ತೆ, ಸೈನ್ ಸಿ ಪ್ಲಸ್ ಸೈನ್ ಡಿ ಅಂತ ಆಗುತ್ತೆ. ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಸೈನ್. ಎಕ್ಸ್ ಅಂದರೆ ವ್ಯಾಲ್ಯೂ ಎಷ್ಟು ಇನ್ ಟರ್ಮ್ಸ್ ಆಫ್ ಸಿ ಮತ್ತು ಡಿ ಒಳಗಡೆ, ವೈ ವ್ಯಾಲ್ಯೂ ಎಷ್ಟು ಇನ್ ಟರ್ಮ್ಸ್ ಆಫ್ ಸಿ ಮತ್ತು ಡಿ ವ್ಯಾಲ್ಯೂ ಒಳಗಡೆ. ಹಾಗಿದ್ರೆ ನಾವು ಏನು ಮಾಡೋಣ, ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಿ ಆ್ಯಂಡ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಡಿ ಇದೆ. ಈ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಡಿ ಒಳಗಡೆ ಫೈಂಡ್ ಔಟ್ ಮಾಡಿ, ಸಿ ಮತ್ತು ಡಿ ಒಳಗಡೆ. ಹೇಗೆ ಅಂದರೆ ದಿಸ್ ಇಂಪ್ಲೈಸ್ ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏನಿದೆ ಸಿ ಇದೆ. ಆಮೇಲೆ ಏನಾಗುತ್ತೆ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ, ಡಿ ಅಂತ ಆಗುತ್ತೆ. ನಾನು ಇವೆರಡು ಈಕ್ವೇಷನ್ಸ್ನ ಒಮ್ಮೆ ಆ್ಯಡ್ ಮಾಡ್ತೀನಿ, ಒಮ್ಮೆ ಸಬ್ಸ್ಟ್ರಾಕ್ಟ್ ಮಾಡ್ತೀನಿ. ಏನಾಗುತ್ತೆ, ಇದು ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ. ಎರಡು ಈಕ್ವೇಷನ್ಸ್ಗಳು ಆ್ಯಡ್ ಮಾಡ್ತಾ ಇದ್ದೀನಿ. ಎಕ್ಸ್ ಪ್ಲಸ್ ಎಕ್ಸ್ ಈಸ್ 2x, 2x ಈಸ್ ಈಕ್ವಲ್ ಟು ಸಿ ಪ್ಲಸ್ ಡಿ ಅಂತ ಆಗುತ್ತೆ. 2x ಈಸ್ ಈಕ್ವಲ್ ಟು ಸಿ ಪ್ಲಸ್ ಡಿ ಮೀನ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಅಂತ ಬಂದಿದೆ. ಈಗ ನೆಕ್ಸ್ಟ್ ನೋಡಿ,
ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಿ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಡಿ ಅಂತ ತೊಗೊಂಡಿದ್ದೆ. ಇವಾಗ ಏನು ಮಾಡ್ತೀನಿ, ಈಕ್ವೇಷನ್ನ ಸಬ್ಟ್ರಾಕ್ಟ್ ಮಾಡ್ತೀನಿ. ಈಗ ಪ್ಲಸ್ ಎಕ್ಸ್ ಇದೆ, ಏನಾಗುತ್ತೆ ಮೈನಸ್ ಎಕ್ಸ್. ಇಲ್ಲಿ ಮೈನಸ್ ಇದೆ ನೋಡಿ, ಪ್ಲಸ್ ಅಂತ ಬರ್ಕೋತೀನಿ, ಸೈನ್ ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಡಿ ಪ್ಲಸ್ ಡಿ ಇದೆ, ಮೈನಸ್ ಡಿ ಅಂತ ಬರೀತಾ ಇದ್ದೀನಿ. ಪ್ಲಸ್ ಎಕ್ಸು ಮೈನಸ್ ಎಕ್ಸು ಕ್ಯಾನ್ಸಲ್ ಆಗಿ 0 ಆಗಿದೆ. ಪ್ಲಸ್ ವೈ ಪ್ಲಸ್ ಆಫ್ 2y ಈಸ್ ಈಕ್ವಲ್ ಟು, ದಿಸ್ ಇಸ್ ಸಿ ಆ್ಯಂಡ್ ಮೈನಸ್ ಡಿ. ಎಸ್, ಆಮೇಲೆ 2y ಈಸ್ ಈಕ್ವಲ್ ಟು ಏನಾಗಿದೆ, ಸಿ ಮೈನಸ್ ಡಿ ಆಗಿದೆ. ದೆನ್ y ಈಸ್ ಈಕ್ವಲ್ ಟು ಏನಾಗುತ್ತೆ, ಸಿ ಮೈನಸ್ ಡಿ ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಷನ್ಸ್ ಒಳಗಡೆ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಿ, ಓಕೆ, ದೆನ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್, ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2. ದಿಸ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2. ಓಕೆ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಿ, ಈಕ್ವೇಷನ್ನ ಸಿಂಪ್ಲಿಫೈ ಮಾಡಿದೆ, ವೈ ವ್ಯಾಲ್ಯೂ ಏನು ಬಂದಿದೆ, ಸಿ ಮೈನಸ್ ಡಿ ಡಿವೈಡೆಡ್ ಬೈ 2 ಅಂತ ಬಂದಿದೆ. ವೈ ವ್ಯಾಲ್ಯೂ ಈಸ್ ಈಕ್ವಲ್ ಟು ಸಿ ಮೈನಸ್ ಡಿ ಡಿವೈಡೆಡ್ ಬೈ 2 ಅಂತ ಬಂದಿದೆ. ರೈಟ್, ಇದಿಷ್ಟು ಈ ಈಕ್ವೇಷನ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಸಿ ಪ್ಲಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಅಂದರೆ ಡಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಸೈನ್ ಎಕ್ಸ್ ಅಂದರೆ ಏನಿದೆ ನೋಡಿ, ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಇದೆ, ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2. ಆಮೇಲೆ ಕಾಸ್ ಆಫ್ ವೈ ಇದೆ, ವೈ ವ್ಯಾಲ್ಯೂ ಏನು ಬಂದಿದೆ ನೋಡಿ, ಸಿ ಮೈನಸ್ ಡಿ ಡಿವೈಡೆಡ್ ಬೈ 2 ಅಂತ ಬಂದಿದೆ. ಈ ರೀತಿ ಪ್ರೂವ್ ಮಾಡಬೇಕು. ನಾನು ನಿಮಗೆ ಫಸ್ಟ್ ಏನು ಹೇಳಿದ್ದೆ ಅಂದರೆ, ಈ ಸೆಕೆಂಡ್ ಫಾರ್ಮುಲಾಗಳು ಪ್ರೂವ್ ಮಾಡಬೇಕಾದ್ರೆ ಫಸ್ಟ್ ಫಾರ್ಮುಲಾಗಳು ಯೂಸ್ ಆಗ್ತವೆ ಅಂತ. ಇಲ್ಲಿ ಫಸ್ಟ್ ಫಾರ್ಮುಲಾ ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ ನೋಡಿ, ಸೈನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಸೈನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಸೈನ್ ಎಕ್ಸ್ ಕಾಸ್ ವೈ ಇದೆ. ಈ ಫಾರ್ಮುಲಾ ತಗೊಂಡು ಇದನ್ನು ಪ್ರೂವ್ ಮಾಡಬೇಕು. ಓಕೆ, ರೈಟ್. ನೆಕ್ಸ್ಟ್ ಬಿ ನೋಡಿ. ಬಿ, sin C minus sin D is equal to 2 times of cos C plus D divided by 2 into sin C minus D divided by 2 ಅಂತ ಪ್ರೂವ್ ಮಾಡಬೇಕು. ಓಕೆ, ರೈಟ್. ವಿ ಹ್ಯಾವ್ ಪ್ರೂಫ್ ನೋಡಿ, ವಿ ಹ್ಯಾವ್ ಆಲ್ರೆಡಿ ಫಾರ್ಮುಲಾ ನಾವು ಪ್ರೂವ್ ಮಾಡಿದ್ವಿ. ಯಾವುದು, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಕಾಸ್ ಏನಿದೆ, ಎಕ್ಸ್ ಇದೆ, ಆಮೇಲೆ ಸೈನ್ ವೈ ಅಂತ ಆಲ್ರೆಡಿ ನಾವು ಪ್ರೂವ್ ಮಾಡಿದ್ವಿ ನೋಡಿ, ಫಸ್ಟ್ ಒನ್ನಲ್ಲಿ ಬಿ. ಓಕೆ, ಎಸ್. ಇವಾಗ ಏನು ಮಾಡ್ತೀನಿ, ಪುಟ್ ಅದೇ ಕಾನ್ಸೆಪ್ಟು, ಪುಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಿ ಬರ್ತದೆ ಆ್ಯಂಡ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಡಿ ಬರ್ತದೆ. ದಿಸ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಬರ್ತದೆ. ಆಮೇಲೆ ವೈ ಈಸ್ ಈಕ್ವಲ್ ಟು ಸಿ ಮೈನಸ್ ಡಿ ಡಿವೈಡೆಡ್ ಬೈ 2 ಅಂತ ಬರ್ತದೆ. ಈ ವ್ಯಾಲ್ಯೂಸ್ಗಳು ಈ ಈಕ್ವೇಷನ್ಸ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಸಿ, ಸೈನ್ ಸಿ ಪ್ಲಸ್ ಮೈನಸ್ ಸೈನ್ ಎಕ್ಸ್ ಮೈನಸ್ ವೈ ಇದೆ, ಎಕ್ಸ್ ಮೈನಸ್ ವೈ ಅಂದರೆ ಏನಿದೆ ನೋಡಿ, ಡಿ. ಸೈನ್ ಆಫ್ ಡಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಕಾಸ್ ಎಕ್ಸ್ ಅಂದರೆ ಏನಿದೆ ನೋಡಿ, ಸಿ ಪ್ಲಸ್ ಡಿ. ಈ ಎಕ್ಸ್ ವ್ಯಾಲ್ಯೂ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2, ವೈ ಈಸ್ ಈಕ್ವಲ್ ಟು ಸಿ ಮೈನಸ್ ಡಿ ಡಿವೈಡೆಡ್ ಬೈ 2 ಹೇಗೆ ಬರ್ತವೆ ಅನ್ನೋದು ಈ ಪ್ರೀವಿಯಸ್ ಎನಲ್ಲಿ ನಾನು ನಿಮಗೆ ಹೇಳಿದ್ದೆ. ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಎಕ್ಸ್ ವ್ಯಾಲ್ಯೂ. ಆಮೇಲೆ ಸೈನ್ ವೈ ಇದೆ ನೋಡಿ, ಸೈನ್ ಆಫ್ ವೈ ಅಂದರೆ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2. ಓಕೆ, ಎಸ್, ಕ್ಲಿಯರ್ ಆಗಿ ನೋಡಿ, ಈ ಥರ ಪ್ರೂವ್ ಮಾಡಬೇಕು. ಸೈನ್ ಸಿ ಮೈನಸ್ ಸೈನ್ ಡಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಕಾಸ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಇಂಟು ಸೈನ್ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2. ಓಕೆ, ಕ್ಲಿಯರ್, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಿ ನೋಡೋಣ ಇವಾಗ. ಸಿ. ಸಿ ನೋಡಿ ಏನಿದೆ, ಕಾಸ್ ಸಿ ಪ್ಲಸ್ ಕಾಸ್ ಡಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಕಾಸ್
ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2 ಅಂತ ಬರಬೇಕು. ಓಕೆ, ಇದು ಪ್ರೂವ್ ಮಾಡಬೇಕಾದ್ರೆ ಪ್ರೂಫ್ ನೋಡಿ, ವಿ ಹ್ಯಾವ್ ಫಾರ್ಮುಲಾ ಏನಿದೆ ಇಲ್ಲಿ ಸಪ್ರೇಟ್ ಒನ್ ಎ ಬಿ ಸಿ ಡಿ ಸಪ್ರೇಟ್ ಪ್ರೂವ್ ಮಾಡಿದ್ವಿ. ಈ ಫಸ್ಟ್ ಒನ್ನಲ್ಲಿ ಎ ಬಿ ಒಮ್ಮೆ ಪ್ರೂವ್ ಮಾಡಿದ್ವಿ ಮತ್ತು ಸಿ ಡಿ ಒಮ್ಮೆ ಪ್ರೂವ್ ಮಾಡಿದ್ವಿ, ಒಮ್ಮೆಗೆ ಪ್ರೂವ್ ಮಾಡಿದ್ವಿ. ಓಕೆ, ವಿ ಹ್ಯಾವ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಆಫ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ. ಈ ಫಾರ್ಮುಲಾ ಏನು ಬಂದಿತ್ತು ಒಂದು ಸ್ವಲ್ಪ ನೋಡ್ಕೊಳ್ಳಿ. 2 ಟೈಮ್ಸ್ ಆಫ್ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಅಂತ ಫಾರ್ಮುಲಾ ಬಂದಿದೆ. ಓಕೆ, ಎಸ್, ಇವಾಗ ನಿಮಗೆ ಆಲ್ರೆಡಿ ಕಂಡೀಷನ್ನ ಹೇಳಿದ್ದೀನಿ. ಪುಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಿ ಆ್ಯಂಡ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಡಿ. ದಸ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗ್ತದೆ, ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಆ್ಯಂಡ್ ವೈ ಈಸ್ ಈಕ್ವಲ್ ಟು ಸಿ ಮೈನಸ್ ಡಿ ಡಿವೈಡೆಡ್ ಬೈ 2 ಅಂತ ಆಗ್ತದೆ. ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಏನಾಗುತ್ತೆ, ಸಿ ಕಾಸ್ ಸಿ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ವೈ ಏನಾಗುತ್ತೆ, ಡಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಅಂದರೆ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ವೈ ಇದೆ, ವೈ ವ್ಯಾಲ್ಯೂ ಏನಿದೆ ನೋಡಿ, ಸಿ ಮೈನಸ್ ಡಿ ಡಿವೈಡೆಡ್ ಬೈ 2 ಅಂತ ಇದೆ. ಓಕೆ, ಇದು ಸಿ. ನೆಕ್ಸ್ಟ್ ಡಿ ನೋಡಿ, ಡಿ ನೀವೇ ಪ್ರೂವ್ ಮಾಡಬೇಕು, ನಾನು ನಿಮಗೆ ಅಷ್ಟೇ ಕ್ಲೀವ್ ಹೇಳ್ತೀನಿ ನೋಡಿ. cos c minus cos d is equal to minus 2 times of sin c plus d divided by 2 into sin of c minus d divided by 2. ಇಂಪಾರ್ಟೆಂಟ್ ಫಾರ್ಮುಲಾಗಳು ಇವು, ನೆನಪಿರಲಿ. ಓಕೆ, ರೈಟ್. ಇಲ್ಲಿ ಫಾರ್ಮುಲಾ ಏನು ಯೂಸ್ ಮಾಡ್ಬೇಕು ಹೇಳಿ, cos x plus y minus cos x minus y is equal to minus 2 times of sin x sin y ಅಂತ ಬರ್ತದೆ. ಓಕೆ, ಎಸ್, ಪುಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಡಿ. ಇದನ್ನು ಈ ಕಂಡೀಷನ್ನ ಆ ಈಕ್ವೇಷನ್ಸ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿ ಈ ಫಾರ್ಮುಲಾನಲ್ಲಿ ಡೈರೆಕ್ಟ್ ನಿಮ್ಗೆ ಏನು ಬರ್ತದೆ, ಫಾರ್ಮುಲಾ ಬರ್ತದೆ. ಓಕೆ, ಈ ಫಾರ್ಮುಲಾ. ಓಕೆ, ಇಲ್ಲಿ ವಿ ಹ್ಯಾವ್ ಫಸ್ಟ್ ನಾವು ಏನು ತೊಗೋಬೇಕು ಹೇಳಿ, ಕಾಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ವೈ ಪ್ಲಸ್ ಇದ್ದದ್ದು ಮೈನಸ್ ಈಸ್ ಈಕ್ವಲ್ ಟು minus 2 ಟೈಮ್ಸ್ ಆಫ್ ಸೈನ್ ಎಕ್ಸ್ ಸೈನ್ ವೈ ಅಂತ ಬರ್ತದೆ. ಈ ಕಂಡೀಷನ್ಸ್ಗಳು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಂಪಲ್ ಆಗಿ ಅದು ಬರುತ್ತೆ. ಓಕೆ, ರೈಟ್. ಅದೊಂದು ನೀವು ಟ್ರೈ ಮಾಡಿ. ಎಸ್, ಇವಾಗ ಈ 4 ಅವು 4 ಇವು 4 ಟೋಟಲಿ 8 ಫಾರ್ಮುಲಾ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಮಾಡೋಣ. 5 ಮಾರ್ಕ್ಸಿಗೆ ಇಂಪಾರ್ಟೆಂಟು, ಹಾಗೆ ಕೆಲವೊಂದು ಸಲ 3 ಮಾರ್ಕ್ಸಿಗೂ ಕೇಳ್ತಾನೆ. ರೈಟ್. ಇಲ್ಲಿ 5 ಮಾರ್ಕ್ಸ್ ಕಾನ್ಸೆಪ್ಟ್ ಅಂತ ಬರೆದ್ರೂ ನಡೆಯುತ್ತೆ, ನೀವು 5 ಮಾರ್ಕ್ಸ್ ಅಂತ ಹೆಡ್ಡಿಂಗ್ ಆದರೂ ಬರೆಯೋದು ನಡೆಯುತ್ತೆ. ಇನ್ನು ಕೆಲವೊಂದು ಸಲ ಏನು ಮಾಡ್ತಾನೆ, ಇವಾಗ ಆ ಥೇರಮ್ನ ಆದ ನಂತರ 21ವರೆಗೂ ಪ್ರಾಬ್ಲಮ್ನ ಮಾಡಿದ್ವಿ, ಅಲ್ಲಿ ಇದಾದರೂ 5 ಮಾರ್ಕ್ಸಿಂದ ಕೇಳ್ಬೋದು. ಓಕೆ, ರೈಟ್. ಕ್ವಶನ್ ನಂಬರ್ 1 ನೋಡಿ, ಟೈಪ್ ಎಫ್ ಅಂತ ಬರಿತೀನಿ ನಾನು ಇವಾಗ. ಈ ಟೈಪ್ ಎಫ್ ಜಾಸ್ತಿ 5 ಮಾರ್ಕ್ಸಿಂದ ಇಲ್ಲಿ ಇರ್ತವೆ. ಓಕೆ, ಎಸ್. ಪ್ರೂವ್ ದ್ಯಾಟ್ cos 3 pi by 4 plus x ಆಮೇಲೆ ಮೈನಸ್ cos 3 pi by 4 minus x is equal to minus root 2 sin x ಅಂತ ಇದೆ. ಓಕೆ, ನೋಡಿ, ಇದು ಪ್ರೂವ್ ಮಾಡಬೇಕು. ಫಸ್ಟ್ ಕ್ಲಿಯರ್ ಆಗಿ ನೋಡಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡಿ. ಪ್ರೂವ್ ದ್ಯಾಟ್ ನಾವು ಆಲ್ರೆಡಿ ಈಗ 8 ಫಾರ್ಮುಲಾ ಯೂಸ್ ಮಾಡಿದ್ವಿ. ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, 2 ಟ್ರಿಗ್ನಾಮೆಟ್ರಿ ಫಂಕ್ಷನ್ ಸಮ್ ಅವರ್ ಡಿಫರೆನ್ಸ್ನಲ್ಲಿದೆ, ಅಂದರೆ ಕಾಸ್ ಸಿ ಮೈನಸ್ ಕಾಸ್ ಡಿ. ಎಸ್, ಕ್ಲಿಯರ್ ಆಗಿದೆನಾ? ನಮಗೆ ಟೋಟಲಿ ಪ್ರಾಡಕ್ಟ್ನ ಸಮ್ ಅವರ್ ಡಿಫರೆನ್ಸ್ನಲ್ಲಿ ಕನ್ವರ್ಟ್ ಮಾಡೋದು ಗೊತ್ತಿದೆ, ಸಮ್ ಅವರ್ ಡಿಫರೆನ್ಸ್ನ ಪ್ರಾಡಕ್ಟ್ನಲ್ಲಿ ಕನ್ವರ್ಟ್ ಮಾಡೋದು ಗೊತ್ತಿದೆ. ಅವು 4 ಟೋಟಲಿ 8 ಫಾರ್ಮುಲಾ ಇದ್ದಾವೆ. ಇಲ್ಲಿ 2 ಏನಿದಾವೆ ಡಿಫರೆನ್ಸ್ನಲ್ಲಿದೆ, ಪ್ರಾಡಕ್ಟ್ನಲ್ಲಿ ಕನ್ವರ್ಟ್ ಮಾಡಬೇಕು. ರೈಟ್. ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅದಕ್ಕಿಂತ ಮುಂಚೆ ಪ್ರೂಫ್ ನೋಡಿ, ಪ್ರೂವ್ ದಟ್ ಅಂದಿದ್ದಾನೆ, ಪ್ರೂಫ್ ಅಂತ ಬರ್ಕೊಳ್ಳೋಣ. ಎಲ್ ಎಚ್ ಎಸ್ನ ತಗೋತಾ ಇದ್ದೀನಿ. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಏನಿದೆ, ಕಾಸ್ ಆಫ್ 3 pi by 4 ಪ್ಲಸ್ ಎಕ್ಸ್ ಮೈನಸ್ ಕಾಸ್ ಆಫ್ 3 pi by 4
ಮೈನಸ್ ಎಕ್ಸ್. ನೋಡಿ ಫಾರ್ಮುಲಾ ಏನಿದೆ, ಸಿನ್ಸ್ ಕಾಸ್ ಸಿ ಪ್ಲಸ್ ಮೈನಸ್ ಇದೆ ಮೈನಸ್ ಕಾಸ್ ಡಿ ಈಸ್ ಈಕ್ವಲ್ ಟು ಕಾಸ್ ಸಿ ಮೈನಸ್ ಕಾಸ್ ಡಿ. ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ ನೋಡಿ, ರೈಟ್. ಮೈನಸ್ 2 ಟೈಮ್ಸ್ ಆಫ್ ಸೈನ್ ಆಫ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಇಂಟು ಸೈನ್ ಆಫ್ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2 ಅಂತ ಬರ್ತದೆ, ರೈಟ್. ಈ ರೀತಿ ನಾವು ಏನು ಮಾಡಬೇಕು, ಪ್ರೂವ್ ಮಾಡಬೇಕು. ಓಕೆ ನೋಡಿ, ಫಸ್ಟ್ ಇಲ್ಲಿ ಸೈನ್ ಸಿ ಮೈನಸ್ ಸೈನ್ ಡಿ, ಸೈನ್ ಸಿ ಮೈನಸ್ ಸೈನ್ ಡಿ, ಇದನ್ನು ಸಿ ಅಂತ ತಗೋತೀನಿ, ಇದನ್ನು ಡಿ ಅಂತ ತಗೋತೀನಿ, ಈಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ 2 ಟೈಮ್ಸ್ ಆಫ್ ಸೈನ್ ಸಿ ಪ್ಲಸ್ ಡಿ. ಸಿ ಅಂದರೆ ಏನಿದೆ ನೋಡಿ, 3π/4 ಪ್ಲಸ್ ಎಕ್ಸ್ ಪ್ಲಸ್ 3π/4 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2. ದಿಸ್ ಇಸ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2. ಆಮೇಲೆ ಸೈನ್ ಆಫ್ ಮತ್ತೊಂದು ಸಿ ಮೈನಸ್ ಡಿ ಡಿವೈಡೆಡ್ ಬೈ 2. ಇದು ಟೋಟಲಿ ಸಿ ಅಂತ ತಿಳ್ಕೊಳ್ಳಿ, ಇದು ಡಿ ಅಂತ ತಿಳ್ಕೊಳ್ಳಿ. ಇವಾಗ ಇಲ್ಲಿ ಸಿ ಅಂದರೆ 3π/4 ಪ್ಲಸ್ ಎಕ್ಸ್ ಮೈನಸ್ ಡಿ ಅಂದರೆ ಏನಿದೆ, 3π/4 ಮೈನಸ್ ಎಕ್ಸ್ ಇದೆ ನೋಡಿ, 3π/4 ಮೈನಸ್ ಎಕ್ಸ್, ಸಿ ಮೈನಸ್ ಡಿ ಡಿವೈಡೆಡ್ ಬೈ 2. ಓಕೆ ನೋಡಿ, ಓನ್ಲಿ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ, ಕಾಸ್ ಸಿ ಮೈನಸ್ ಕಾಸ್ ಡಿ, ವಿಚ್ ಈಸ್ ಈಕ್ವಲ್ ಟು ದಿಸ್ ಈಸ್ ಮೈನಸ್ 2 ಸೈನ್. ಇಲ್ಲಿ ನೀವು ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು ಅಥವಾ ಒಂದು ಸ್ಟೆಪ್ ಬರಿಬೋದು. 3π/4 ಪ್ಲಸ್ 3π/4 ಏನಾಗುತ್ತೆ, 2 ಟೈಮ್ಸ್ ಆಫ್ 3π/4. ಓಕೆ, ಅದಾದ ನಂತರ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಬಿಟ್ಬಿಡಿ. ಡಿವೈಡೆಡ್ ಬೈ ಏನು ಹೇಳಿ, 2. ದಿಸ್ ಟು ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ಇಂಟು ಸೈನ್ 3π/4, ಇದು ಮೈನಸ್ ಇದೆ, ಹೇಗೆ ಬರಿಬೋದು ನೋಡಿ, ಪ್ಲಸ್ 3π/4 ಆಮೇಲೆ ಪ್ಲಸ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 3π/4 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್. ಇಲ್ಲಿ ಪ್ಲಸ್ 3/4 ಮೈನಸ್ 3/4 ಕ್ಯಾನ್ಸಲು, ಪ್ಲಸ್ ಎಕ್ಸ್ ಪ್ಲಸ್ 2x ಅಂತ ಆಗುತ್ತೆ, ರೈಟ್. ಇದು ಸಿಂಪಲ್ ಆಗಿ ಬರಿಬೋದು, ಪ್ಲಸ್ 2x ಡಿವೈಡೆಡ್ ಬೈ ಏನಿದೆ ಹೇಳಿ, 2 ಅಂತ ಇದೆ. ಓಕೆ, ಹಿಯರ್ ಈಸ್ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ದಿಸ್ ಈಸ್ ಈಕ್ವಲ್ ಟು ಮೈನಸ್ 2 ಸೈನ್ ಆಫ್ 2 ಕ್ಯಾನ್ಸಲ್ ಆಗಿದೆ, ಓನ್ಲಿ ಏನು ಉಳಿದಿದೆ ನೋಡಿ, 3π/4 ಅಂತ ಉಳಿದಿದೆ. ಇಲ್ಲಿ ಸೈನ್ ಆಫ್ ಎಕ್ಸ್ ಅಂತ ಉಳಿದಿದೆ. ಓಕೆ, ನೆಕ್ಸ್ಟ್ ನೋಡಿ, ಮೈನಸ್ 2 ಸೈನ್ 3π/4. π/4 ಅಂದರೆ ವ್ಯಾಲ್ಯೂ ಹೇಳಿ, π/4 ಅಂತಂದರೆ 45 ಡಿಗ್ರಿ. 45 ಇಂಟು 3 ಈಸ್ 135 ಆಗುತ್ತೆ. 135ನ 90 ಪ್ಲಸ್ 45 ಅಂತ ಬರಿಬೋದಾ ನಾನು, ಮೀನ್ಸ್ ದಿಸ್ ಈಸ್ ಈಕ್ವಲ್ ಟು ಮೈನಸ್ 2 ಸೈನ್ ಆಫ್ π/2 ಪ್ಲಸ್ π/4 ಅಂತ ಬರಿಬೋದೇ ನೋಡಿ. ಇದನ್ನು ಈ ರೀತಿ π/2 ಅಂದರೆ 90 ಪ್ಲಸ್ 45 135 ಆಗುತ್ತೆ, ರೈಟ್. ಓಕೆ, ಚೆಕ್ ಮಾಡ್ಕೊಳ್ಳಿ, ಈ ಥರ ಬರಿಬೋದು. ಸರ್ ಇದು ಅಡ್ಜಸ್ಟ್ ಹೆಂಗೆ ಅಂತಂದರೆ ನೀವು LCM ತೊಗೊಂಡು ಮಾಡಿ, ಇಷ್ಟೇ ಆಗುತ್ತೆ. ಇಂಟು ಏನಾಗುತ್ತೆ ನೋಡಿ ಇಲ್ಲಿ, ಸೈನ್ ಎಕ್ಸ್. ಓಕೆ, ಎಸ್. ಇವಾಗ ದಿಸ್ ಈಸ್ ಈಕ್ವಲ್ ಟು ಮೈನಸ್ 2 ಸೈನ್ 90 ಪ್ಲಸ್ ಥೀಟಾ ವಿಚ್ ಕ್ವಾಡ್ರಂಟ್ ಹೇಳಿ, ಸೆಕೆಂಡ್ ಕ್ವಾಡ್ರಂಟು. ಸೆಕೆಂಡ್ ಕ್ವಾಡ್ರಂಟ್ ಒಳಗಡೆ ಸೈನ್ ಏನಿರ್ತದೆ, ಪಾಸಿಟಿವ್ ಇರ್ತದೆ. ಓಕೆ, ಪಾಸಿಟಿವ್. ಓಕೆ, ನೆಕ್ಸ್ಟ್ ಫಂಕ್ಷನ್ ಚೇಂಜ್ ಡಸ್ ನಾಟ್ ಚೇಂಜ್, ಎಸ್ ಅಫ್ಕೋರ್ಸ್ ಫಂಕ್ಷನ್ ಚೇಂಜು, ಯಾಕಂದರೆ 90 ಇದೆ, ಸೈನ್ ಇದ್ದದ್ದು ಏನಾಗುತ್ತೆ, ಕಾಸ್ ಆಫ್ π/4. 90 ಅನ್ನೋದು ಬಿಡಬೇಕು, ಓನ್ಲಿ ಆ್ಯಂಗಲ್ ಏನಿದೆ π/4. ಇಲ್ಲೇನಿದೆ ಸೈನ್ ಎಕ್ಸ್. ಓಕೆ, ದಿಸ್ ಈಸ್ ಈಕ್ವಲ್ ಟು ಮೈನಸ್ 2 ಕಾಸ್ ಆಫ್ π/4 ಕಾಸ್ 45 ಡಿಗ್ರಿ. ಕಾಸ್ 45 ಡಿಗ್ರಿ ಏನಾಗುತ್ತೆ, 1/√2 ಇಂಟು ಸೈನ್ ಎಕ್ಸ್. ನೋಡಿ ಆನ್ಸರ್ ಏನಿದೆ, ಮೈನಸ್ √2 ಸೈನ್ ಎಕ್ಸ್ ಅಂತ ಬರಬೇಕು. ಓಕೆ, ಸೈನ್ ಎಕ್ಸ್ ಅಂತ ಬಂದಿದೆ, ಇರಲಿ. ಮೈನಸ್ ಈ 2ನ √2 ಇಂಟು √2 ಅಂತ ಬರಿಬೋದಾ, 2 ಕ್ಯಾನ್ ಬಿ ರಿಟರ್ನ್ ಆಸ್ √2 ಇಂಟು √2. ಎಸ್, ಇಂಟು 1/√2, ಯಾಕಂದರೆ √2 ಇಂಟು √2 ಹೋಲ್ ಸ್ಕ್ವೇರ್. √2 ಇಂಟು √2 ಈಸ್ ಈಕ್ವಲ್ ಟು √2 ಹೋಲ್ ಸ್ಕ್ವೇರ್. ಸ್ಕ್ವೇರ್ √2 ಗೆಟ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ, 2ನೇ ಆಗುತ್ತೆ. 2 ಈಸ್ ಈಕ್ವಲ್ ಟು √2 ಇಂಟು √2 ಅಂತ ಬರಿಬೋದು. ಓಕೆ, ಎಸ್, ರೈಟ್. ಈಸ್ ಈಕ್ವಲ್ ಟು
1 half root 2 ಗೆಟ್ ಕ್ಯಾನ್ಸಲ್. ಇಲ್ಲೇನಿದೆ ಸೈನ್ ಎಕ್ಸ್ ಇದೆ ನೋಡಿ. ಈಗ ಏನು ಉಳಿಯುತ್ತೆ, 1 √ 2 ಕ್ಯಾನ್ಸಲ್ ಆಗಿದೆ, -√2 ಇಂಟು ಸೈನ್ ಎಕ್ಸ್ ನೋಡಿ, -√2 ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಬಂದಿದೆ, RHS. ಈ ರೀತಿ ಸಾಲ್ವ್ ಮಾಡಬೇಕು. ಓಕೆ, ನೋಟ್ ಮಾಡ್ಕೊಳ್ಳಿ. ಓಕೆ, ಎಸ್. ಐ ಥಿಂಕ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓನ್ಲಿ ಒಂದು ಫಾರ್ಮುಲಾ ಯೂಸ್ ಆಗಿದೆ. ನಿಮಗೆ ಫಾರ್ಮುಲಾ ಬಂದರೆ ಮುಗಿದೋಯ್ತು. ನಾ ಪ್ರತಿಯೊಂದು ಕ್ವಶನ್ನಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡುವಾಗ ಫಾರ್ಮುಲಾನ ಬರಿತಾ ಹೋಗ್ತೀನಿ. ಏಕೆಂದರೆ ಎಷ್ಟು ಫಾರ್ಮುಲಾಗಳು ಬರಿತೀವಿ ಅಷ್ಟು ನಮಗೆ ಪ್ರಾಕ್ಟೀಸ್ ಆಗ್ತದೆ, ಫಾರ್ಮುಲಾಗಳು ನೆನಪಾರೋದಿಲ್ಲ. ಓಕೆ, ಎಸ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ ಏನಿದೆ. Prove that cos pi by 4 plus x plus of cos pi by 4 minus x is equals to √2 into cos x ಇದೆ. ರೈಟ್, ಇದು ನಿಮಗೆ ಹೋಮ್ವರ್ಕು. ಸರ್ ಇನ್ನೂ ಒಂದೇ ಕ್ವಶನ್ ಆಗಿಲ್ಲ, ಆಲ್ರೆಡಿ ಹೆಂಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀರ ಅಂತ ಅನ್ಬೇಡಿ. cos c ಪ್ಲಸ್ cos d, ಇವಾಗ ಏನು ಮಾಡಿದ್ದೀವಿ ಸೇಮ್ ಅದೇ ಥರ ಇದೆ. ಆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. cos c ಪ್ಲಸ್ cos d ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ cos c ಪ್ಲಸ್ d ಡಿವೈಡೆಡ್ ಬೈ 2 ಇಂಟು cos c ಮೈನಸ್ d ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಅದೇ ಫಾರ್ಮ್ನಲ್ಲಿ ಸಿಂಪ್ಲಿಫೈ ಮಾಡಬೇಕು. ಇದು ಟ್ರೈ ಮಾಡಿ. ಓಕೆ, ರೈಟ್. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ. Prove that sin square A minus sin square A minus sin square B is equal to sin of A plus B into sin of A minus B ಅಂತ ಇದೆ. ರೈಟ್, ಈ ರೀತಿ ಪ್ರೂವ್ ಮಾಡು ಅಂದಿದ್ದಾನೆ. ಓಕೆ, ಪ್ರೂಫ್ ನೋಡಿ. ಸಿಂಪಲ್ ಸರ್, ಇಲ್ಲಿ ಫಾರ್ಮುಲಾ ಯಾವುದು, ಯಾವುದೇ ಥರದ್ದು ಕನ್ಫ್ಯೂಷನ್ನು ಬೇಡ. ಓಕೆ, ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಅಂತ ಇದೆ. ಫಸ್ಟ್ ನಾನು LHSನ ತಗೋತಾ ಇದ್ದೀನಿ. ಇಲ್ಲಿ ಸೈನ್ ಸ್ಕ್ವಯರ್ ಎ ಮೈನಸ್ ಸೈನ್ ಸ್ಕ್ವಯರ್ ಬಿ, ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ. ನೋಡಿದ ತಕ್ಷಣ ಡೈರೆಕ್ಟ್ ಸೈನ್ ಸಿ ಮೈನಸ್ ಸೈನ್ ಡಿನಿ ಅಂತ ನೀವು ಐಡೆಂಟಿಫೈ ಮಾಡೋಕ್ಕೆ ಹೋಗಬೇಡಿ. ರೈಟ್, ಈ 4ರಲ್ಲಿ ಅಥವಾ ಈ 8ರಲ್ಲಿ ಯಾವುದಾದ್ರೂ ಫಾರ್ಮುಲಾ ಅಪ್ಲೈ ಆಗ್ತದೆ ಅಂತಲ್ಲ, ಸ್ವಲ್ಪ ಏನಾದರೂ ಬೇಸಿಕ್ ಇರುತ್ತೆ, ಅದು ಸಿಂಪ್ಲಿಫೈ ಮಾಡಿ ಫಾರ್ಮುಲಾ ಆಗುತ್ತೆ. ನೋಡಿ, ಫಸ್ಟ್ ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಅಂದರೆ ಸೈನ್ ಎ ಹೋಲ್ ಸ್ಕ್ವೇರ್ ಮೈನಸ್ ಸೈನ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಅಂದರೆ ಇಲ್ಲಿ ಎ ಅಂದರೆ ಏನು ಹೇಳಿ, ಟೋಟಲಿ ಸೈನ್ ಎ ಮೈನಸ್ ಸೈನ್ ಬಿ ನೋಡಿ, ಎ ಮೈನಸ್ ಬಿ ಅಂತ ಆಗಿದೆ. ಆಮೇಲೆ ಎ ಪ್ಲಸ್ ಬಿ, ಎ ಅಂದರೆ ಏನಿದೆ, ಸೈನ್ ಎ ಪ್ಲಸ್ ಸೈನ್ ಬಿ. ಕ್ಲಿಯರ್ ಆಗಿದೆನಾ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಇಲ್ಲಿ ಎ ಅಂದರೆ ಟೋಟಲಿ ಸೈನ್ ಎ ಮೈನಸ್ ಸೈನ್ ಬಿ ಅನ್ನೋದು ಬಿ. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಯೂಸ್ ಮಾಡಿದ್ದೀನಿ. ಓಕೆ, ಇವಾಗ ಏನು ಮಾಡಬೇಕು ಅನ್ನೋದು ನೋಡಿ ಕ್ಲಿಯರ್ ಆಗಿ. ಸೈನ್ ಸಿ ಮೈನಸ್ ಸೈನ್ ಡಿ, ಸೈನ್ ಸಿ ಮೈನಸ್ ಸೈನ್ ಡಿ. ಇಲ್ಲಿ ಸಿ ಅಂದರೆ ಎ, ಡಿ ಅಂದರೆ ಬಿ. ಓಕೆ, ಏನಾಗುತ್ತೆ ಫಾರ್ಮುಲಾ ನೋಡಿ, ಸೈನ್ ಸಿ ಮೈನಸ್ ಸೈನ್ ಡಿ ಅಂದರೆ 2 ಕಾಸ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2. ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದು ನಾನು ಸೈಡಿನಲ್ಲಿ ಬರೆದಿರ್ತೀನಿ ಆಮೇಲೆ. ಓಕೆ, 2 ಕಾಸ್, ಇಲ್ಲಿ ಸಿ ಅಂದರೆ ಏನಿದೆ ಎ ಪ್ಲಸ್ ಡಿ ಅಂದರೆ ಏನಿದೆ ಬಿ, ಎ ಪ್ಲಸ್ ಬಿ ಡಿವೈಡೆಡ್ ಬೈ 2. ಆಮೇಲೆ ಸೈನ್ ಆಫ್ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2. ಸಿ ಅಂದರೆ ಏನಿದೆ ಎ ಮೈನಸ್ ಬಿ ಡಿವೈಡೆಡ್ ಬೈ 2. ಓಕೆ, ಎಸ್, ಇದು ಒಂದು ಟರ್ಮ್ ಆಗಿದೆ. ಇಂಟು ಸೈನ್ ಸಿ ಪ್ಲಸ್ ಸೈನ್ ಡಿ. ಸೈನ್ ಸಿ ಪ್ಲಸ್ ಸೈನ್ ಡಿ ಅಂತಂದರೆ 2 ಟೈಮ್ಸ್ ಆಫ್ ಸೈನ್ ಆಫ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಮೀನ್ಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್
a minus b divided by 2, ರೈಟ್. ಓಕೆ, ನಾನು ಏನು ಯೂಸ್ ಮಾಡಿದ್ದೀನಿ ಅನ್ನೋ ಫಾರ್ಮುಲಾಗಳು ಇಲ್ಲಿ ಬರೆದಿರ್ತೀನಿ ನೋಡಿ. ಸೈನ್ ಸಿ ಮೈನಸ್ ಸೈನ್ ಡಿ, ಆಮೇಲೆ ಸೈನ್ ಸಿ ಪ್ಲಸ್ ಸೈನ್ ಡಿ, ಸೈನ್ ಸಿ ಪ್ಲಸ್ ಸೈನ್ ಡಿ. ನೀವು ಫಾರ್ಮುಲಾ ಬರೆಯೋದು ಇಂಪಾರ್ಟೆಂಟು. ಆ ಫಾರ್ಮುಲಾ ಬಂದರೆ ಎಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಇಂಪಾರ್ಟೆಂಟು. ಸೈನ್ ಸಿ ಮೈನಸ್ ಸೈನ್ ಡಿ ಫಾರ್ಮುಲಾ 2 cos c plus d divided by 2 into sin of c minus d divided by 2. ಓಕೆ, sin c plus sin d ಅಂತಂದರೆ 2 sin c plus d divided by 2 ಆಮೇಲೆ cos of c minus d divided by 2. ಓಕೆ, ಫಾರ್ಮುಲಾಗಳು ನೋಡ್ಕೊಳ್ಳಿ. ಎಸ್, ದಸ್ ಈಸ್ ಈಕ್ವಲ್ ಟು, ನಾವು ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋತೀವಿ ನೋಡಿ. ಹೇಗೆ ಅಂತಂದರೆ 2 cos of a plus b divided by 2 into sin a plus b divided by 2. ಆ್ಯಂಗಲ್ಗಳ ಸೇಮ್ ಇದು ತಗೋತಾ ಇದ್ದೀನಿ. 2 ಟೈಮ್ಸ್ ಆಫ್ ಕಾಸ್ a plus b divided by 2 sin a plus b divided by 2 ಇಂಟು ಇಲ್ಲೊಂದು 2 ಇದೆ ನೋಡಿ, 2 sin a minus b divided by 2 sin a minus b divided by 2. ಓಕೆ, ಇಂಟು cos of a minus b divided by 2. ಈ ರೀತಿ ಬರ್ಕೊಂಡಿದ್ದೀನಿ. ಇಷ್ಟೇ. ಅಂದರೆ ಆ್ಯಂಗಲ್ಸ್ಗಳು ಸೇಮ್ ಇದ್ದದ್ದು ಸಪ್ರೇಟ್ ಬರ್ಕೊಂಡಿದ್ದೀನಿ. ಅಂದರೆ ಟೋಟಲಿ ಟರ್ಮ್ಸ್ಗಳು ಏನಿದ್ದಾವೆ ಮಲ್ಟಿಪ್ಲೈನಲ್ಲಿದ್ದಾವೆ, ಮಲ್ಟಿಪ್ಲೈನಲ್ಲೇ ಬರ್ತಿದ್ದೀನಿ ಅಷ್ಟೇ, ಇಂಟರ್ಚೇಂಜ್ ಮಾಡಿದ್ದೀನಿ. ಓಕೆ, ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ 2 ಟೈಮ್ಸ್ ಆಫ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಈ ಫಾರ್ಮುಲಾ ನೆನಪಿದೆ ಅಂತ ಅನ್ಕೋತಾ ಇದ್ದೀನಿ. ಸೈನ್ 2 ಥೀಟಾ ಅಂತ ಇದೆ ನೋಡಿ, ಅಥವಾ ಸೈನ್ 2x ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್, ಬೋತ್ ಆರ್ ಸೇಮ್ ಇವು ಅಷ್ಟೇ. ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಇಂಟರ್ಚೇಂಜ್ ಆಗಿವೆ ಅಷ್ಟೇ. ರೈಟ್, 2 ಟೈಮ್ಸ್ ಆಫ್ ಕಾಸ್ ಥೀಟಾ ಸೈನ್ ಥೀಟಾನ ನಾನು ಏನಂತ ಬರಿಬೋದು, ಸೈನ್ 2 ಥೀಟಾ ಅಂತ ಬರಿಬೋದು. 2 ಟೈಮ್ಸ್ ಆಫ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ 2 ಥೀಟಾ, ಸೈನ್ 2 ಥೀಟಾ ಅಂದರೆ ಏನು ಹೇಳಿ, a ಪ್ಲಸ್ ಬಿ ಡಿವೈಡೆಡ್ ಬೈ 2. ಓಕೆ, ಇದು ಒಂದು ಫಾರ್ಮುಲಾ ಮುಗಿದೋಯ್ತು. ನೆಕ್ಸ್ಟ್ 2 ಟೈಮ್ಸ್ ಆಫ್ ಸೈನ್ ಎ ಸೈನ್ ಕಾಸ್ ಎ, 2 ಟೈಮ್ಸ್ ಆಫ್ ಸೈನ್ ಎ ಕಾಸ್ ಎ, ಅಥವಾ 2 ಟೈಮ್ಸ್ ಆಫ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂದರೆ ಏನಾಗುತ್ತೆ, ಸೈನ್ ಆಫ್ 2 ಥೀಟಾ. ಥೀಟಾ ಅಂದರೆ ಏನಿದೆ ನೋಡಿ ಇಲ್ಲಿ, a ಮೈನಸ್ ಬಿ ಡಿವೈಡೆಡ್ ಬೈ 2. ಇದು ಸೆಕೆಂಡಿಗೆ ಸಪ್ರೇಟ್. 2 ಗೆಟ್ ಕ್ಯಾನ್ಸಲ್, ಹಿಯರ್ 2 ಗೆಟ್ ಕ್ಯಾನ್ಸಲ್. ಏನಾಗುತ್ತೆ ಫಾರ್ಮುಲಾ, ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೈನ್ ಆಫ್ ಎ ಮೈನಸ್ ಬಿ. ಓಕೆ, ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೈನ್ ಆಫ್ ಎ ಮೈನಸ್ ಬಿ, ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೈನ್ ಆಫ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ವಾಟ್, ಆರ್ ಎಚ್ ಎಸ್. ನೋಡಿ, ಯಾವ ಫಾರ್ಮುಲಾಗಳನ್ನು ಯೂಸ್ ಮಾಡಿದ್ದೀನಿ ಅದನ್ನು ಸೈಡ್ನಲ್ಲಿ ಬರ್ತಾ ಇದ್ದೀನಿ ನಿಮ್ಮ ರೆಫರೆನ್ಸ್ ಸಲುವಾಗಿ. ಓಕೆ, ಎಸ್, ನೋಟ್ ಮಾಡ್ಕೊಳ್ಳಿ. ರೈಟ್, ನೆಕ್ಸ್ಟ್ 4th ಕ್ವಶನ್ ನೋಡೋಣ. ಫೋರ್ತ್ ನೋಡಿ, prove that sin square 6x minus sin square 4x is equal to sin of 2x into sin of 10x ಅಂತ ಇದೆ. ಇದು 3 ಮಾರ್ಕ್ಸ್ 2014 ಕೇಳಿದ್ದಾನೆ. 2014 3 ಮಾರ್ಕ್ಸಿಗೆ. ಇವಾಗ ಜಸ್ಟ್ ಪ್ರೂವ್ ಮಾಡ್ತೀವಿ ನೋಡಿ, ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಈಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಓಕೆ, ಜಸ್ಟ್ ಈ 3rd ಕ್ವಶನ್ನ ಪ್ರೂವ್ ಮಾಡಿದ್ವಿ. ಅದೇ ಕಾನ್ಸೆಪ್ಟ್ನಿಂದ ಇದು ಕೂಡ ಇದೆ. ರೈಟ್, ನೋಡಿ 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕೇಳಿದ್ದಾನೆ. ರೈಟ್, ಮಾಡ್ತೀನಿ ನೋಡಿ, ಸೇಮ್ ಅದೇ ಮೆಥಡು. ಫಸ್ಟ್ ಎಲ್ ಎಚ್ ಎಸ್ನ ತಗೊಳ್ಳೋಣ. ಎಲ್ ಎಚ್ ಎಸ್ ಈಕ್ವಲ್ ಟು ಏನಿದೆ, ಸೈನ್ ಸ್ಕ್ವೇರ್ 6x ಮೈನಸ್ ಸೈನ್ ಸ್ಕ್ವೇರ್ 4x. ದಿಸ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಏನು ಬರಿಬೋದು ಹೇಳಿ,
ಸೈನ್ 6x ಮೈನಸ್ ಸೈನ್ 4x ಇಂಟು ಸೈನ್ ಆಫ್ 6x ಪ್ಲಸ್ ಸೈನ್ ಆಫ್ 4x ಈ ರೀತಿ ಬರಿತಾ ಇದ್ದೀನಿ. ಅಂದರೆ a ಮೈನಸ್ ಬಿ ಇಂಟು a ಪ್ಲಸ್ ಬಿ ವಿಚ್ ಈಸ್ ಈಕ್ವಲ್ ಟು ಸೈನ್ ಸಿ ಮೈನಸ್ ಸೈನ್ ಡಿ ಫಾರ್ಮುಲಾ 2 ಟೈಮ್ಸ್ ಆಫ್ ಸೈನ್ ಸಿ ಮೈನಸ್ ಸೈನ್ ಡಿ 2 ಟೈಮ್ಸ್ ಆಫ್ ಕಾಸ್ ಮೈನಸ್ ಇದ್ದರೆ ಫಸ್ಟ್ ಕಾಸ್ ಬರುತ್ತೆ, ಸೈನ್ ಇದ್ದರೆ ಪ್ಲಸ್ ಸೈನ್ ಎರಡು ಏನಿರಬೇಕು ಸೈನ್, ಅದರ ಜೊತೆ ಪ್ಲಸ್ ಇದ್ದರೆ ಫಸ್ಟಿಗೆ ಸೈನ್ ಬರುತ್ತೆ, ಎರಡು ಸೈನು ಮಿಡಲ್ನಲ್ಲಿ ಮೈನಸ್ ಇದ್ದರೆ ಕಾಸ್ ಬರುತ್ತೆ. 2 ಟೈಮ್ಸ್ ಆಫ್ ಕಾಸ್ ಸಿ ಅಂದರೆ ಏನಿದೆ 6x ಪ್ಲಸ್ ಡಿ ಅಂದರೆ ಏನಿದೆ 4x ಡಿವೈಡೆಡ್ ಬೈ 2 ಇಂಟು ಸೈನ್ ಆಫ್ 6x minus 4x means c minus d divided by 2. Okay, next ಇವೆರಡರ ನೋಡಿ into 2 times of sin, ಎರಡು ಸೈನು ಪ್ಲಸ್ ಇದೆ, ಫಸ್ಟಿಗೆ ಸೈನ್ ಬರುತ್ತೆ, 6x plus 4x divided by 2 into cos of 6x minus 4x divided by 2. ನೋಡಿ ಯಾವ ಫಾರ್ಮುಲಾಗಳು ಯೂಸ್ ಮಾಡಿದೆ, ಸೈನ್ ಸಿ ಮೈನಸ್ ಸೈನ್ ಡಿ, ಸೈನ್ ಸಿ ಮೈನಸ್ ಸೈನ್ ಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಸೈನ್ ಸಿ ಪ್ಲಸ್ ಸೈನ್ ಡಿ ಇದೆ ರೈಟ್. ಈ ಫಾರ್ಮುಲಾಗಳನ್ನು ಬರೆಯೋದಕ್ಕೆ ಬೇಜಾರು ಮಾಡ್ಕೋಬೇಡಿ, ಇಂಪಾರ್ಟೆಂಟು, ನೀವೆಷ್ಟು ಬರೀತೀರೋ ಅಷ್ಟು ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. 2 ಟೈಮ್ಸ್ ಆಫ್ ಸೈನ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಇಂಟು ಕಾಸ್ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2. ನೆಕ್ಸ್ಟ್ ಸೈನ್ ಸಿ ಪ್ಲಸ್ ಸೈನ್ ಡಿ ಅಂತಂದರೆ ಇಲ್ಲಿ ಮೈನಸ್ ಮಾಡ್ಕೊಳ್ಳಿ, ಪ್ಲಸ್ ಮಾಡ್ಕೊಳ್ಳಿ, ಮೈನಸ್ ಮಾಡ್ಕೊಳ್ಳಿ. 2 ಟೈಮ್ಸ್ ಆಫ್ ಕಾಸ್, ಮೈನಸ್ ಇದ್ದರೆ ಕಾಸ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2, ಆಮೇಲೆ ಸೈನ್ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2. ಓಕೆ ರೈಟ್, ದಿಸ್ ಈಸ್ ಈಕ್ವಲ್ ಟು, ಇವು ಆರ್ಡರ್ ವೈಸ್ ಬರ್ಕೊಳ್ಳೋಣ. 2 ಟೈಮ್ಸ್ ಆಫ್ ಕಾಸ್ 6x ಪ್ಲಸ್ 4x ಏನಾಗುತ್ತೆ 10x, 10x ಡಿವೈಡೆಡ್ ಬೈ 2, 6x ಪ್ಲಸ್ 4x ಇಸ್ 10x, 10x ಡಿವೈಡೆಡ್ ಬೈ 2 ಏನಾಯ್ತು ಹೇಳಿ 5x. ಆಮೇಲೆ ಸೈನ್ ಆಫ್ 6x ಮೈನಸ್ 4x ಇಸ್ 2x, 2x ಡಿವೈಡೆಡ್ ಬೈ 2 ಈಸ್ x ಆಗುತ್ತೆ. ನೋಡಿ 6x ಮೈನಸ್ 4x ಇಸ್ 2x, 2x ಡಿವೈಡೆಡ್ ಬೈ 2, 2 ಗೆಟ್ ಕ್ಯಾನ್ಸಲ್, ಏನು ಉಳಿಯುತ್ತೆ x ಅಂತ ಉಳಿಯುತ್ತೆ, ಓನ್ಲಿ x ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಇಂಟು 2 ಸೈನ್ ಆಫ್ 6x ಪ್ಲಸ್ 4x ಈಸ್ 10x, 10x ಡಿವೈಡೆಡ್ ಬೈ 2, 2 1s 2 5s ಏನು ಉಳಿಯುತ್ತೆ 5x ಅಂತ ಉಳಿಯುತ್ತೆ. ಆಮೇಲೆ ಇಲ್ಲಿ ಕಾಸ್ ಆಫ್ 6x ಮೈನಸ್ 4x ಎಷ್ಟಿದೆ ನೋಡಿ, 6x ಮೈನಸ್ 4x ಈಸ್ ವಾಟ್ 2x, 2x ಡಿವೈಡೆಡ್ ಬೈ 2, 2 ಗೆಟ್ ಕ್ಯಾನ್ಸಲ್, ಏನಾಗುತ್ತೆ ಹೇಳಿ x ಅಂತ ಉಳಿಯುತ್ತೆ. ಓಕೆ, ಸ್ವಲ್ಪ ಆರ್ಡರ್ ವೈಸ್ ಬರ್ಕೊಳ್ಳೋಣ. 2 ಕಾಸ್ 5x ಇಂಟು ಸೈನ್ 5x, ಓಕೆ, ಇಂಟು 2 ಸೈನ್ x, ಇವೆರಡು ಸಪ್ರೇಟ್, ಎಕ್ಸ್ ಆ್ಯಂಗಲ್ ಸೇಮ್ ಇದಾವೆ ನೋಡಿ, ಸೈನ್ x, ಆಮೇಲೆ ಇಲ್ಲಿ ಕಾಸ್ x ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಕಾಸ್ 5x ಇಂಟು ಸೈನ್ 5x ಅಂತಂದರೆ ಏನಾಗುತ್ತೆ, ಸೈನ್ ಆಫ್ 2 ಟೈಮ್ಸ್ ಆಫ್ ಆ್ಯಂಗಲ್ ತೀಟಾ, ಮೀನ್ಸ್ ತೀಟಾ ಅಂದರೆ ಏನಿದೆ 5x, ಆ ರೀತಿ 2 ಸೈನ್ x ಕಾಸ್ x ಅಂತಂದರೆ ಸೈನ್ ಆಫ್ 2x ಬರಿಬೋದು. ದಿಸ್ ಈಸ್ ಈಕ್ವಲ್ ಟು 2 5s ಏನಾಗುತ್ತೆ 10, ಸೈನ್ ಆಫ್ 10x ಇಂಟು ಸೈನ್ ಆಫ್ 2x. ಚೆಕ್ ಮಾಡ್ಕೊಳ್ಳಿ, ಸೈನ್ ಆಫ್ 10x ಇಂಟು ಸೈನ್ ಆಫ್ 2x ಅಷ್ಟೇ ಇಂಟರ್ಚೇಂಜ್ ಆಗಿದ್ದಾವೆ, ವಿಚ್ ಈಸ್ ಈಕ್ವಲ್ ಟು ವಾಟ್ RHS. ಓಕೆ, ಇಷ್ಟು ಮಾಡಿದ್ರೆ 3 ಮಾರ್ಕ್ಸ್ ರೈಟ್. ಕೆಲವೊಂದು ಸಲ 5 ಮಾರ್ಕ್ಸಿಗೆ ಬರೋ ಚಾನ್ಸಸ್ಸು ಇರುತ್ತೆ ರೈಟ್. ಓಕೆ, ನೋಟ್ ಮಾಡ್ಕೊಳ್ಳಿ. 4th ಎಸ್, ಇಲ್ಲಿ 5th ಇದೇ ರೀತಿ ಇದೆ. ನಾನು ನಿಮಗೆ ಒಂದು ಸ್ವಲ್ಪ ಹೇಳಿ ಹೋಮ್ವರ್ಕ್ ಕೊಡ್ತೀನಿ, ಟ್ರೈ ಮಾಡಿ. 5th ಕ್ವಶನ್ 5 ಮಾರ್ಕ್ಸಿಗೆ ಇಂಪಾರ್ಟೆಂಟು. ಪ್ರೂವ್ ದ್ಯಾಟ್ cos square 2x minus cos square 6x is equal to sin 4x sin 8x ಅಂತ ಹೇಳಿದ್ದಾನೆ. ಓಕೆ, ನೋಡಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಕ್ಲೀವ್ ಹೇಳ್ತೀನಿ ನಾನು. ಪ್ರೂಫ್
ಅದು ನಿಮಗೆ ಹೋಮ್ವರ್ಕ್ ಅಂತ ಹೇಳ್ತಾ ಇದ್ದೀನಿ, ನೀವೇ ಮಾಡಬೇಕು. ಆದರೂ ಸ್ವಲ್ಪ ಕ್ಲೀವ್ ಏನು ನೋಡಿ, ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಏನಿದೆ, ಕಾಸ್ ಸ್ಕ್ವಯರ್ 2x ಮೈನಸ್ ಕಾಸ್ ಸ್ಕ್ವಯರ್ 6x, ಕಾಸ್ ಸ್ಕ್ವಯರ್ 2x ಮೈನಸ್ ಕಾಸ್ ಸ್ಕ್ವಯರ್ 6x ಈಸ್ ಈಕ್ವಲ್ ಟು ನೋಡಿ ಏನಾಗುತ್ತೆ, ಕಾಸ್ 2x ಮೈನಸ್ ಕಾಸ್ 6x. ಯಾಕಂದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್, ಇದು ಕಾಸ್ ಆಫ್ 2x ಹೋಲ್ ಸ್ಕ್ವಯರ್ ಈ ರೀತಿ ಇರುತ್ತೆ. ಕಾಸ್ ಸ್ಕ್ವಯರ್ 2x ಅಂತಂದರೆ ಕಾಸ್ ಆಫ್ 2x ಹೋಲ್ ಸ್ಕ್ವಯರ್ ಇದ್ದಾಗೆ. ಓಕೆ, ಈ ರೀತಿ. ಎಸ್, ಓಕೆ. ಕಾಸ್ 2x ಮೈನಸ್ ಕಾಸ್ 6x, ಆಮೇಲೆ ಇಂಟು ಕಾಸ್ 2x ಪ್ಲಸ್ ಕಾಸ್ 6x ಈಸ್ ಈಕ್ವಲ್ ಟು ಕಾಸ್ ಸಿ ಮೈನಸ್ ಕಾಸ್ ಡಿ. ಕಾಸ್ ಸಿ ಮೈನಸ್ ಕಾಸ್ ಡಿ ಫಾರ್ಮುಲಾ ಏನಾಗುತ್ತೆ, ಎಸ್, ಕಾಸ್ ಸಿ ಮೈನಸ್ ಕಾಸ್ ಡಿ ಮೈನಸ್ 2 ಟೈಮ್ಸ್ ಆಫ್ ಸೈನ್ 2x ಪ್ಲಸ್ 6x ಡಿವೈಡೆಡ್ ಬೈ 2 ಇಂಟು ಸೈನ್ ಆಫ್ 2x ಮೈನಸ್ 6x ಡಿವೈಡೆಡ್ ಬೈ 2. ರೈಟ್, ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ, ನಾನೇ ಮಾಡ್ತೀನಿ ನೋಡಿ. ಯಾಕಂದರೆ ಇಲ್ಲಿ ಮೈನಸ್ ಬರ್ತದೆ, 2x ಮೈನಸ್ 6x ಮೈನಸ್ 4x ಆಗ್ತದೆ, ಮತ್ತು ಕನ್ಫ್ಯೂಸ್ ಆಗೋದು ಬೇಡ, ನಾನೇ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಕಾಸ್ 2x ಪ್ಲಸ್ ಕಾಸ್ 6x ಇದೆ, ಅಂದರೆ ಇದ್ರದ್ದು ಏನಾಗುತ್ತೆ ನೋಡಿ, 2 ಟೈಮ್ಸ್ ಆಫ್ ಕಾಸ್ ಆಫ್ 2x ಪ್ಲಸ್ 6x ಡಿವೈಡೆಡ್ ಬೈ 2. ಓಕೆ, ಇದು ನಾನೇ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾಸ್ ಆಫ್ 2x ಮೈನಸ್ 6x ಡಿವೈಡೆಡ್ ಬೈ 2. ಯಾಕಂದರೆ ಇದು ಸಿ, ಇದು ಡಿ. 2 ಟೈಮ್ಸ್ ಆಫ್ ಕಾಸ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2, ಕಾಸ್ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2, ವಿಚ್ ಈಸ್ ಈಕ್ವಲ್ ಟು ಮೈನಸ್ 2 ಟೈಮ್ಸ್ ಆಫ್ ಸೈನ್ ಏನಾಗುತ್ತೆ, 2x ಪ್ಲಸ್ 6x ಈಸ್ 8x, 8x ಡಿವೈಡೆಡ್ ಬೈ 2 ಈಸ್ 4x, ಸೈನ್ ಆಫ್ 4x. ಆಮೇಲೆ ಸೈನ್ ಆಫ್ ನೋಡ್ಕೊಳ್ಳಿ, 2x ಮೈನಸ್ 6x ಈಸ್ ಮೈನಸ್ 4x, 2x ಮೈನಸ್ 6x ಈಸ್ ಮೈನಸ್ 4x, ಮೈನಸ್ 4x ಡಿವೈಡೆಡ್ ಬೈ 2, 2 1s 2 2s ಮೀನ್ಸ್ ಮೈನಸ್ 2x ಆಗುತ್ತೆ, ಸೈನ್ ಆಫ್ ಮೈನಸ್ 2x. ನೆಕ್ಸ್ಟ್ ಇಂಟು 2 ಕಾಸ್ ಆಫ್ 2x ಪ್ಲಸ್ 6x ಈಸ್ 8x, 8x ಡಿವೈಡೆಡ್ ಬೈ 2 ಏನಾಗುತ್ತೆ ನೋಡಿ, 4x. ಕಾಸ್ ಆಫ್ 2x ಮೈನಸ್ 6x ಮೈನಸ್ 4x ಆಗುತ್ತೆ, 2x ಮೈನಸ್ 6x ಮೈನಸ್ 4x ಡಿವೈಡೆಡ್ ಬೈ 2 ಈಸ್ ಮೈನಸ್ 2x. ರೈಟ್, ಈಸ್ ಈಕ್ವಲ್ ಟು ನೋಡಿ ಮೈನಸ್ 2 ಸೈನ್ 4x, ಆಮೇಲೆ ಕಾಸ್ 4x, ಈ 2ನ ಇಲ್ಲೇ ಇಡೋಣ, ಕಾಸ್ 4x ರೈಟ್ ಇಂಟು 2 ಇಲ್ಲೇನಿದೆ ಸೈನ್ ಆಫ್ ಮೈನಸ್ ಥೀಟಾ ಮೈನಸ್ ಸೈನ್ ಥೀಟಾ, ಸೈನ್ ಆಫ್ ಮೈನಸ್ ಥೀಟಾ ಮೈನಸ್ ಸೈನ್ ಥೀಟಾ ಆಗುತ್ತೆ, ಮೀನ್ಸ್ ಮೈನಸ್ ಸೈನ್ 2x. ಸೈನ್ ಆಫ್ ಮೈನಸ್ ಥೀಟಾ ಮೈನಸ್ ಸೈನ್ ಥೀಟಾ. ಓಕೆ, ದೆನ್ ಕಾಸ್ ಆಫ್ ಮೈನಸ್ ಥೀಟಾ ಓನ್ಲಿ ಕಾಸ್ ಥೀಟಾ, ಕಾಸ್ ಆಫ್ ಥೀಟಾ ಅಂದರೆ ಏನಿದೆ 2x. ರೈಟ್, ಈಸ್ ಈಕ್ವಲ್ ಟು ನೆಕ್ಸ್ಟ್ ನೋಡಿ, ಮೈನಸ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್, ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್, 2 ಸೈನ್ 4x ಕಾಸ್ 4x ಏನಂತ ಆಗುತ್ತೆ ನೋಡಿ, ಸೈನ್ ಆಫ್ 2 ಥೀಟಾ ಮೀನ್ಸ್ ಥೀಟಾ ಅಂದರೆ ಏನಿದೆ 4x, ಸೈನ್ ಆಫ್ 2 ಟೈಮ್ಸ್ ಆಫ್ ಥೀಟಾ, ಥೀಟಾ ಈಸ್ 4x. ಆಮೇಲೆ ನೆಕ್ಸ್ಟ್ ಈ ಮೈನಸ್ ಅಂತೂ ಆಲ್ರೆಡಿ ಮಲ್ಟಿಪ್ಲೈ ಆಗಿದೆ, 2 ಟೈಮ್ಸ್ ಆಫ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಸೈನ್ 2 ಥೀಟಾ, ಸೈನ್ 2 ಥೀಟಾ ಅಂದರೆ ಏನಿದೆ 2x ಇದೆ. ಎಸ್, ದಿಸ್ ಈಸ್ ಈಕ್ವಲ್ ಟು ಸೈನ್ 2 4 ಸೈನ್ ಆಗುತ್ತೆ 8, ಸೈನ್ 8x ಆಮೇಲೆ ಸೈನ್ ಆಫ್ 2 2s 4x. ಓಕೆ, ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಚೆಕ್ ಮಾಡ್ಕೊಳ್ಳಿ, ಸೈನ್ 8x ಇಂಟರ್ಚೇಂಜ್ ಆಗಿದ್ದಾವೆ ಅಷ್ಟೇ, ಸೈನ್ 8x ಇಂಟು ಸೈನ್ 4x ಅಂತ ಇದೆ, ಸೈನ್ 8x ಇಂಟು ಸೈನ್ 4x ಈಸ್ ಈಕ್ವಲ್ ಟು ವಾಟ್, ಆರ್ ಎಚ್ ಎಸ್. ರೈಟ್, ಇಲ್ಲಿ ಯಾವ ಫಾರ್ಮುಲಾಗಳು ಯೂಸ್ ಆಗಿದ್ದಾವೆ ಅನ್ನೋದನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಕಾಸ್ ಸಿ ಮೈನಸ್ ಕಾಸ್ ಡಿ, ಕಾಸ್ ಸಿ ಪ್ಲಸ್ ಕಾಸ್ ಡಿ. ನೆಕ್ಸ್ಟ್ ಇವೆರಡು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಇದರದ್ದು ಸೇಮ್ ಕ್ವಶನ್ಸ್ ನಾನು ಮಾಡಿದ್ದೀನಿ. ಓಕೆ, 2 ಟೈಮ್ಸ್ ಆಫ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಈಸ್ ಈಕ್ವಲ್ ಟು ಸೈನ್ 2 ಥೀಟಾ, ಆ ಕಾನ್ಸೆಪ್ಟ್ನಲ್ಲಿ ಫಾರ್ಮುಲಾಗಳು ಇದ್ದಾವೆ. ಓಕೆ, ರೈಟ್, ನೋಟ್ ಮಾಡ್ಕೊಳ್ಳಿ ಇದು ಫಸ್ಟು. ರೈಟ್, ಓಕೆ
ಓಕೆ ಸ್ಟೂಡೆಂಟ್ಸ್, ಕ್ವಶನ್ ನಂಬರ್ 5 ವರೆಗೂ ಆಗಿವೆ. ನೆಕ್ಸ್ಟ್ ಕ್ವಶನ್ ನಂಬರ್ 6 ನಿಂದ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಓಕೆ, ಥ್ಯಾಂಕ್ ಯು.